ವಾಯು. ವಾಯು ಅಂದ್ರೆ ರೀ ಗಾಳಿ. ಗಾಳಿ ಒಂದದ ನೋಡ್ರಿ. ಎರಡನೇದು ಗಾಳಿ. ಒಂದನೇದು ಆಕಾಶ, ಎರಡನೇದು ಗಾಳಿ. ಎರಡನೇದು ತೇಜ. ತೇಜ ಅಂದ್ರೆ ಬೆಂಕಿ. ಬೆಂಕಿನೂ ಐತ್ರಿ ಶರೀರದೊಳಗೆ, ಬೆಂಕಿನೂ ಇರ್ತಾವಲ್ಲ, ತೇಜ. ಮತ್ತು ಜಲ. ಇದ್ರೊಳಗೆ ಆಳಕ್ಕಾದದ್ದು ಏನದಲ್ರಿ, ಅದಕ್ಕೆ ಜಲದ ಅಂಶನೂ ಐತ್ರಿ, ಜಲ. ಮತ್ತು ಪೃಥ್ವಿ, ಭೂಮಿನೂ ಐತ್ರಿ. ಇದಷ್ಟು ಕೂಡಿ ಒಂದು ಆಕಾಶ, ವಾಯು, ತೇಜ, ಜಲ ಮತ್ತು ಪೃಥ್ವಿ, ಇವು ಪಂಚಮಹಾಭೂತಗಳು ಅಂತ ಕರೀತಾರೆ. ಇವಕ್ಕೇನಂತಾರೆ? ಪಂಚಮಹಾಭೂತಗಳು. ಪಂಚ ಅಂದ್ರ 5, ಮಹಾಭೂತಗಳು ಅಂತ ಕರೆದ್ರಿ. ಅದಕ್ಕೆ ಭೂತ ಕೂಡಿ ಅದ್ಭುತವಾಯಿತು ಅಂತ ಹೇಳ್ತಾರಲ್ರಿ. 5 ಭೂತಗಳ ಕೂಡಿ ಶರೀರ ತಯಾರಾಗ್ಯದ ಅಂತ ಹೇಳಿದ್ರು. ಈ ಶರೀರ ತಯಾರಾಗ್ಯದ. ಅದಕ್ಕೆ ಆಕಾಶ, ವಾಯು, ತೇಜ, ಜಲ, ಪೃಥ್ವಿ ಇವಷ್ಟು ಪಂಚಮಹಾಭೂತಗಳು ಅಂತಂದ್ರು. ಪಂಚಮಹಾಭೂತಗಳು 25 ತತ್ವಗಳು, ಅಂದರೆ ಪದಾರ್ಥಗಳು ಯಾವುವು ಇರುವವು ಅಂತ ಪ್ರಶ್ನೆ ಮಾಡ್ತಾರ ಅವ್ರು. ಮತ್ತೆ ಪಂಚಮಹಾಭೂತಗಳು ಅಂದ್ರಿ, ಪಂಚಮಹಾಭೂತಗಳು ಅಂದ್ರೆ 5 ಅಂತ ಹೇಳಿದ್ರಿ ನೀವು. ಆಕಾಶ, ವಾಯು, ತೇಜ, ಜಲ, ಪೃಥ್ವಿ ಅಂತ 5 ಅಂತ ಹೇಳಿದ್ರಿ. ಆ ಪಂಚಮಹಾಭೂತಗಳ 25 ತತ್ವಗಳು ಅಂದರೆ ಪದಾರ್ಥಗಳು ಯಾವ ಇರುವವು, ಮತ್ತು ಒಂದೊಂದ ಹೇಳ್ರಿ ನಮಗ ಅಂತಾರ. ಒಂದೊಂದ ಹೇಳ್ರಿ. 5 ಹೇಳಿದ್ರಿ. ಆ 5ದೊಳಗೆ 25 ಕುಡಿಯವ ಅಂತ ಹೇಳಿದ್ರಲ್ಲ. 5 25 ಅಂತ ಹೇಳಿದ್ರಲ್ಲ. ಒಂದೊಂದ ಆಕಾಶ ಮತ್ತು ವಾಯು, ತೇಜ, ಜಲ, ಪೃಥ್ವಿ ಅಂತ 5 ಹೇಳಿದ್ರಿ. ಅದ್ರೊಳಗೆ ಒಂದದ್ರೊಳಗ 5 ಆಗ್ಯಾವ್ರಿ. ಮತ್ತೆ 5 ಆಗ್ಯಾವ್ರಿ. ಆಕಾಶದೊಳಗ 5, ವಾಯುವಿನೊಳಗ 5, ಜಲದೊಳಗ 5, ತೇಜದೊಳಗ 5, ಹಿಂಗ 25 ಅಂತ ಹೇಳಿದ್ರಲ್ಲ. ಒಂದೊಂದರದ ಬಿಡಿಸಿ ಹೇಳ್ರಿ ಅಂತ ಹೇಳ್ತಾರೆ ಅವ್ರು. ಈಗ ನೋಡ್ರಿ, ಆಕಾಶದ 5 ತತ್ವಗಳು. ಮೊದಲೇದು ಯಾವ್ದು ಹೇಳಿದ್ರಿ ಅವರು? ಆಕಾಶದ 5 ತತ್ವಗಳು. ಆಕಾಶದ 5 ತತ್ವಗಳದವ್ರಿ ಅವು. ಕಾಮ, ಕ್ರೋಧ, ಶೋಕ, ಮೋಹ, ಭಯ. ಇವು ಯಾವ ತತ್ವ ರೀ? ಆಕಾಶದ 5 ತತ್ವಗಳು. ಮೊದಲೇದು ಯಾವ್ದ್ರಿ? ಕಾಮ, ಕ್ರೋಧ, ಶೋಕ, ಮೋಹ, ಭಯ. ಕಾಮ ಅಂದ್ರ ಹೇಳ್ತಾರೆ ಟಿಪ್ಪಣಿ ಒಳಗೆ. ಕಾಮ ಅಂದ್ರ ಯಾವುದೇ ಭೋಗದ ಇಚ್ಛೆ ಅದನ್ನು ಕಾಮವೆನ್ನುತ್ತಾರೆ ಅಂತ ಹೇಳಿದ್ರಿ. ಯಾವುದೇ ಇಚ್ಛೆ ಇರಲಿ, ಕಾಮ ಅಂದ್ರ ಅದಕ್ಕೆ ಕಾಮ ಅನ್ಲಿಲ್ರು. ಯಾವುದೇ ಇಚ್ಛಾ ಮಾಡ್ಲಿ, ಬೇಕು ಅಂತೇನು ಇಚ್ಛಾ ಅದಲ್ರಿ, ಬೇಕು ಬೇಕು ಅನ್ನುವಂತ ಇಚ್ಛಾ, ಅದಕ್ಕೆ ಏನಂದ್ರಿ ಇವ್ರ? ಕಾಮ ಅಂತ ಕರೀತಾರೆ. ಇಚ್ಛೆ ಅದಕ್ಕೆ ಕಾಮ. ಈ ಕಾಮ ಮೊದಲನೇದೊಳಗು ಹೇಳ್ಯಾರಿ. ಮೊದಲು 1ನೇ ಕಾಲದೊಳಗು ಈ ಕಾಮ ಬಂದದ್ರಿ. ಎಲ್ಲಿ ಹೇಳ್ಯಾರಿ? 1ನೇ ಕಾಲದೊಳಗುನು ಹೇಳ್ಯಾರ. 4 ಮಾಡಬೇಕಂತ ಕರ್ತವ್ಯಗಳ ಹೇಳ್ಯಾರಲ್ರಿ. ಅಲ್ಲಿನೂ ಹೇಳ್ಯಾರ ನೋಡ್ರಿ. ಕಾಮ ಅಲ್ಲಿ ಇಚ್ಛನ ಕಾಮ ರೀ, ಇಚ್ಛಾ ಅಂತ ಹೇಳ್ತಾರ. ಕಾಮ ಅಂದ್ರ ಇಚ್ಛಾ, ಬೇಕು ಬೇಕು ಅನ್ನುವಂತ ಇಚ್ಛೆ. ಅದಕ್ಕನ ಏನಂತಾರಿ? ಕಾಮ ಅಂತ ಹೇಳಿದ್ರು. ಇನ್ನ ಕಾಮ. ಕ್ರೋಧ ಅಂದ್ರ ಸಿಟ್ರಿ, ಗೊತ್ತದ್ರಿ, ಸಿಟ್ಟ. ಕ್ರೋಧ ಅಂದ್ರ ಸಿಟ್ಟ. ಶೋಕ ರೀ, ದುಃಖ. ಶೋಕ ಅಂದ್ರೆ ದುಃಖ ಆಗುದ್ರಿ, ದುಃಖ, ಶೋಕ. ಮೋಹ. ಮೋಹ ಅಂದ್ರ ಅದು ಏನದ ಅಂತ ಕೇಳಿದ್ರೆ, ಮೋಹ ಅಂತಂದ್ರ ಹೇಳ್ತಾರಲ್ರಿ. ಮೋಹ ಅಂದ್ರ ಇಲ್ಲಿ ಟಿಪ್ಪಣಿ ಹೇಳ್ಯಾರ ಅವ್ರು. ಅಹಂತ, ನಾನು. ಅಹಂತ ಅಂದ್ರೆ ನಾನು. ಮಮತ ಅಂದ್ರೆ ನನ್ನದು. ನಾನು ಮತ್ತು ನನ್ನದು. ನನ್ನದು ಎಂಬ ಬುದ್ಧಿ ಅದು ಮೋಹವಾಗಿದೆ ಅಂತ ಹೇಳಿದ್ರು. ಇವೆರಡ ಹೋಗ್ಬೇಕಂತ ಹೇಳ್ತಾರ ಅವ್ರು. ನಾನು ಮತ್ತು ನನ್ನದು ಅಂತ. ಇದಕ್ಕೇನಂತಾರಿ? ಮೋಹ ಆಗ್ಯದ. ಮಹಾತ್ಮರು ಏನು ಮಾಡಿದ್ರು ಅಂದ್ರ ಈ ಜಗತ್ತನ್ನ ನೋಡಿದ್ರು ಅಂತ್ರಿ. ಮಹಾತ್ಮರು ನೋಡಿದ್ರು. ಆದ್ರೆ ಅವ್ರು ಹೆಂಗ ನೋಡಿದ್ರು ಅಂದ್ರ ಎಲ್ಲನೂ ಈ ಜಗತ್ತನ್ನ ಏನೇನು ವಸ್ತುಗಳದಾವಲ್ರಿ ಅದನ್ನೆಲ್ಲ ಪ್ರೀತಿ ಮಾಡಿದ್ರು ಅಂತ. ಪ್ರೀತಿ ಬೇರೆ ಅಂತ, ಮೋಹ ಬೇರೆ ಅಂತ. ಪ್ರೀತಿ ಅಂದ್ರೆ ಏನ್ರಿ? ಸುಮ್ಮ ನೋಡೋದು. ಪರಮಾತ್ಮನ ಸೃಷ್ಟಿ ಅದ ಇದು.
ಪರಮಾತ್ಮನ ಸೃಷ್ಟಿ ಇಷ್ಟು ಚಂದ ಸೃಷ್ಟಿ ಮಾಡ್ಯಾನಲ್ಲ ಅಂಥೇಳಿ ನೋಡೋದು ಬಿಡೋದು ಇದು ಪ್ರೀತಿ. ನಾವು ಹೆಂಗೆ ನೋಡ್ತೀವಿ ಅಂತ ಕೇಳಿದ್ರೆ, ಈಗ ಒಂದು ಭಾಳ ಸುಂದರವಾಗಿ ಒಂದು ಹೂವು ಆಗ್ಯದ ಅಂದ್ರೆ ಅದನ್ನ ಏನು ಮಾಡೋದು, ಅದನ್ನ ನೋಡಿ ಬಿಡಂಗಿಲ್ಲ. ಇದು ನನಗ ಬೇಕು, ಇದು ನನಗ ಬೇಕು ಅನ್ನೋದು ಏನದ ರೀ, ಮೋಹ ಅಂತ. ಅದಕ್ಕೆ ಮೋಹ ಅಂತ. ಪರಮಾತ್ಮನ ಸೃಷ್ಟಿ ಅದ ಇದು, ನೋಡಿ ಬಿಡೋದು ಇದು ಪ್ರೀತಿ. ಆದ್ರೆ ಮೋಹ ಮಾಡಬಾರದು. ಮೋಹದ ಬಗ್ಗೆ ಭಾಳ ಹೇಳ್ತಾರೆ, ಎಲ್ಲ ಗೊತ್ತದ ನಿಮಗೆಲ್ಲ. ಮೋಹ ಅಂದ್ರೆ ಎಷ್ಟು ಅದು ಹಬ್ಬುತ್ತದ, ಹೆಂಗ ಪುತ್ರ ಪತ್ನಿ ಸಂಸಾರ ಎಲ್ಲದರ ಮೇಲೆ ಹಬ್ಬುದನ ಮೋಹ ಅಂತ ಹೇಳ್ತಾರೆ. ನಾನು ಮತ್ತು ನನ್ನದು ಅನ್ನೋದನ ಮೋಹ. ಕಾಮ, ಕ್ರೋಧ, ಶೋಕ, ಮೋಹ. ಇನ್ನೊಂದು ಯಾವ್ದ್ರಿ, ಭಯ. ಭಯಾನು ಏನದ ರೀ, ಆಕಾಶದ ತತ್ವ ಅದ. ಭಯಾನು ಅದು ಆಕಾಶದ ತತ್ವ ಅದ. ಇಲ್ಲಿ ನೋಡ್ರಿ, ಆಕಾಶದ 5 ತತ್ವಗಳು ಯಾವ್ಯಾವ? ಕಾಮ, ಕ್ರೋಧ, ಶೋಕ, ಮೋಹ, ಭಯ. ಯಾವ್ರಿ? ಕಾಮ, ಕ್ರೋಧ, ಶೋಕ, ಮೋಹ, ಭಯ. ಇವು ಯಾವ ತತ್ವ ರೀ? ಆಕಾಶದ 5 ತತ್ವಗಳು ಅಂತ ಹೇಳಿದ್ರಿ. ಇನ್ನು ವಾಯುವಿನ 5 ತತ್ವಗಳು. ಗಾಳಿ, ವಾಯು, ಗಾಳಿ 5 ತತ್ವಗಳು. ಗಾಳಿ ಯಾವ 5 ತತ್ವಗಳಂದ್ರ ಚಲನ, ನಡೆಯುವುದು, ನಡಿತೀವಲ್ರಿ, ಇದು ನಡೆಯುವುದನು ಗಾಳಿದದ ರೀ. ಗತಿ, ಚಲನ ಅಂದ್ರೆ ಗತಿ. ವಲನ ಅಂದ್ರ ಸುತ್ತಾಡೋದು, ಅಳಿಗಾಡ್ತದಲ್ರಿ, ನಡಿ ಮುಂದೆ ಅಳಿಗಾಡ್ತೀವಲ್ಲ, ಇದು ವಲನ ಅಂತ. ವಲನನು ಯಾವ್ದದರಿ? ಇದು ಎದ್ರದರಿ? ವಾಯು, ಗಾಳಿದ ಅದರಿ. ವಲನ ಅಳಿಗಾಡು, ಸುತ್ತಾಡೋಕೆ, ಅದು ಗಾಳಿದ ಅದರಿ. ಧಾವನ, ಓಡುದು ನೋಡ್ರಿ. ಏನು ಓಡ್ತಾರ್ರಿ ಅವರು, ಹಿಂಗ್ ಗಾಳಿ ಗಾಳಿ ಓಡ್ದಂಗೆ ಓಡ್ತಾರ ನೋಡ್ರಿ ಅಂತ ಅಂತೀವಿಲ್ರಿ. ಗಾಳಿ ಓಡ್ದಂಗೆ ಓಡ್ತಾರ ನೋಡ್ರಿ, ಏನು ಓಡ್ತಾರಂತ ಅಂತೀವ್ರಿ ನಾವು. ಅಂದ್ರೆ ಅದು ಏನದ ರೀ? ವಾಯು, ಗಾಳಿದ ಅದರಿ. ಧಾವನ ಗಾಳಿದ. ಓಡುವಿಕೆ, ಅದು ಓಡಾಡೋದು. ಪ್ರಸಾರಣ, ಹಬ್ಬಿಸುವಿಕೆ. ಪ್ರಸಾರ ಆಗ್ತದಲ್ಲ, ಪ್ರಸಾರಣ ಅಂದ್ರೆ ಹಬ್ಬಿಸುವಿಕೆ. ಅದು ಎದರ್ದದ ರೀ? ಗಾಳಿದನ ಅದರಿ ಪ್ರಸಾರಣ. ಮತ್ತು ಆಕುಂಚನ. ಆಕುಂಚನ ಅಂದ್ರೆ ಸಣ್ಣದಾಗೋದು. ಆಕುಂಚನ ಅಂದ್ರೆ ಸಣ್ಣದಾಗೋದು. ಅದು ಏನದ? ಇವೆಲ್ಲ ಎದರ ತತ್ವದವ್ರಿ? ಇದು ಗಾಳಿಯ ತತ್ವದವು ಅಂತ ಹೇಳಿದ್ರಿ ಅವ್ರು. ಚಲನ, ವಲನ, ಧಾವನ, ಪ್ರಸಾರಣ, ಆಕುಂಚನ. ಇವು ಎಲ್ಲ ಎದರ ತತ್ವ ಅಂತ ಹೇಳಿದ್ರೆ ಅವು ಗಾಳಿಯ ತತ್ವ. ಅಂದ್ರೆ ವಾಯುವಿನ ತತ್ವ 5 ತತ್ವಗಳು ಅಂತ ಹೇಳಿದ್ರು. ಇನ್ನ ಅಗ್ನಿ, ತೇಜದ, ಬೆಂಕಿ, ಇದ್ರದ 5 ತತ್ವಗಳು ಹೇಳ್ತಾರ. ಕ್ಷುಧ, ಕ್ಷುಧ ಅಂದ್ರ ಹಸಿವೆ. ನಾವು ಅಂತೀವಲ್ರಿ, ಹಸು ಭಾಳ ಆಯ್ತಂದ್ರ ಹೊಟ್ಯಾಗ ಬೆಂಕಿ ಬಿದ್ದದ್ರಿ, ಏನಾದ್ರು ಕೊಡ್ರಿ ನಮಗ ತಿನ್ನಾಕ ಅಂತೀವಲ್ರಿ. ಹಸು ಆದಾಗ ಅಂತೀವಿಲ್ರಿ ಸಹಜ. ಏನ್ರಿ ಬೆಂಕಿ ಬಿದ್ದಂಗ ಆಗ್ಯದ, ಏನ್ರಿ ತಿನ್ನಾಕ ಕೊಡ್ರಿ ಅಂತ ಅಂತೀವಿ. ಅದು ಎದರದ್ರಿ? ಅದ ತೇಜದ್ದು, ಅದು ಕ್ಷುಧ. ಕ್ಷುಧ ಹಸಿವೆ. ತೃಷ, ನೀರಡಿಕೆ. ಹಸಿವು ಮತ್ತು ನೀರಡಿಕೆ ಎರಡಾದ್ರು. ನೀರಡಿಕೆ ಆಯ್ತಂದ್ರ ಏನಂತೀವ್ರಿ ನಾವು? ಗಂಟ್ಲು ಒಣಗಾಕದ ನೋಡ್ರಿ ಅಂತ. ಗಂಟ್ಲು ಒಣಗಾಕತ್ತೈತಿ, ನೀರು ಕೊಡ್ರಿ ಅಂತ. ಇದು ಎದರದ್ರಿ? ತೇಜದ್ದು, ನೀರಡಿಕೆ. ಆಲಸ್ಯ, ಆಲಸ್ಯ ಭಾಳ ಆಲಸಿ ಆದಾಗ ಮನಸ್ಸು ಏನಾಗ್ತದ? ಶೂನ್ಯ ಆಗಿಬಿಡ್ತದ, ಒಂಥರ ಶೂನ್ಯ ಆಗಿಬಿಡ್ತದ ಆಲಸ್ಯ. ಇದು ತೇಜದ ಅಂತದ. ನಿದ್ರಾ, ನಿದ್ದೆ ಬರುವುದನು ನಿದ್ದೆ ಬರುವುದನು ತೇಜದ. ಮತ್ತು ಕಾಂತಿ, ಮುಖದ ಕಾಂತಿ ನೋಡ್ರಿ, ಅವ್ರ ಮುಖ ಎಷ್ಟು ತೇಜ ಅಂತೀವಲ್ಲ. ಇವು ಎದರ ತತ್ವ ರೀ? ಅಷ್ಟು ತೇಜದ್ದು 5 ತತ್ವಗಳು ಅದು. ಯಾವ್ಯಾವ್ರಿ? ಕ್ಷುಧ, ತೃಷ, ಆಲಸ್ಯ, ನಿದ್ರಾ ಮತ್ತು ಕಾಂತಿ. ಇವಷ್ಟು ತೇಜದ್ದು 5 ತತ್ವಗಳಾದವು. ಇನ್ನ ಜಲದ 5 ತತ್ವಗಳು ಹೇಳ್ತಾರೆ. ಶುಕ್ರ ಅಂದ್ರೆ ವೀರ್ಯ ಅಂತ. ವೀರ್ಯ, ಶುಕ್ರ, ರುಧಿರ, ರಕ್ತ. ಶುಕ್ರ, ವೀರ್ಯ, ರಕ್ತ, ಲಾಲ್ ಅಂದ್ರೆ ಜೊಲ್ಲು, ಮೂತ್ರ ಮತ್ತು ಸ್ವೇದ ಅಂದ್ರೆ ಬೆವರ್ರಿ. ಸ್ವೇದ ಅಂದ್ರೆ ಬೆವರು. ಶುಕ್ರ ಅಂದ್ರೆ ವೀರ್ಯ.
ಹಾ ರಕ್ತ, ರುಧಿರ ಅಂದ್ರೆ ರಕ್ತ ರೀ. ಲಾಲ ಅಂದ್ರ ಜೋಲು, ಲಾಲ ಅಂದ್ರೆ ಜೋಲು. ಮೂತ್ರ, ಹಾ ಮೂತ್ರ. ಮತ್ತು ಸ್ವೇದ ಅಂದ್ರ ಬೆವರು. ಇವೆಲ್ಲ ಎದರ ತತ್ವಗಳಾದ್ರಿ? ಜಲದ ತತ್ವಗಳು. ಅದು 5. ಶುಕ್ರ, ರುಧಿರ, ಶುಕ್ರ, ರಕ್ತ, ಲಾಲ, ಮೂತ್ರ, ಸ್ವೇದ. ಇವು 5 ಜಲದ ತತ್ವಗಳಂತ ಹೇಳಿದ್ರಿ ಅವರು. ಇನ್ನ ಪೃಥ್ವಿಯದ 5 ತತ್ವಗಳೇ ಹೇಳ್ತಾರೆ. ಭೂಮಿ, ಪೃಥ್ವಿದು 5 ತತ್ವಗಳು. ಪೃಥ್ವಿಯ 5 ತತ್ವಗಳು: ಅಸ್ಥಿ, ಮಾಂಸ, ನಾಡಿ, ತ್ವಚ ಮತ್ತು ರೋಮ. ಇವು ಎದರ ತತ್ವಗಳದವ್ರಿ? ಪೃಥ್ವಿಯ ತತ್ವಗಳದಾವು. ಅಸ್ಥಿ ಎಲುರಿ, ಅಸ್ಥಿ ಅಂದ್ರೆ ಎಲು, ಅಸ್ಥಿ ಪಂಜರ ಅಂತೀವಲ್ಲ, ಎಲು. ಮಾಂಸ ಗೊತ್ತದ್ರಿ, ಮಾಂಸ. ನಾಡಿಗಳು. ತ್ವಚ ಅಂದ್ರೆ ಚರ್ಮ. ತ್ವಚ, ರೋಮ, ಕೂದಲನು. ಇವೆಲ್ಲ ಎದುರು ಅದ್ರಿ? ಪೃಥ್ವಿಯ, ಭೂಮಿಯ 5 ತತ್ವಗಳು. ಇವೆಲ್ಲ ಕೂಡಿ ಎಷ್ಟಾದವ್ರಿ? 25 ತತ್ವಗಳಾದ ನೋಡಿ. ಇವಷ್ಟು ಕೂಡಿ 25 ತತ್ವಗಳಾದವು. ಸುಮ್ಮನೆ ಇನ್ನೊಂದ್ಸಲ ಓದೋನು. ಮೊದಲ ಆಕಾಶದ 5 ತತ್ವಗಳ ರೀ. ಆಕಾಶದ 5 ತತ್ವಗಳ ಹೇಳ್ತಿ ಯಾವ ಹೇಳು? ಕಾಮ, ಕ್ರೋಧ, ಶೋಕ, ಮೋಹ, ಭಯ. ಇವು ಆಕಾಶದ 5 ತತ್ವಗಳದು. ವಾಯುವಿನ 5 ತತ್ವಗಳ: ಚಲನ, ವಲನ, ಧಾವನ, ಪ್ರಸಾರಣ, ಆಕುಂಚನ. ಚಲನ, ವಲನ, ಧಾವನ, ಪ್ರಸಾರಣ, ಆಕುಂಚನ. ಇವು ವಾಯುವಿನ, ಗಾಳಿಯು 5 ತತ್ವಗಳದು. ಇನ್ರಿ ತೇಜ, ಅಗ್ನಿ 5 ತತ್ವಗಳು. ಯಾವ್ದ್ರಿ? ಕ್ಷುಧಾ, ತೃಷಾ, ಶಾಂತಿ, ಆಲಸ್ಯ, ನಿದ್ರಾ, ಕಾಂತಿ. ಇವು ಎದರದು ರೀ? ತೇಜ. ಪೃಥ್ವಿಯು, ಭೂಮಿಯು 5 ತತ್ವ. ರೀ ಶುಕ್ರ, ಶೋಣಿತ, ಜಲದ 5 ತತ್ವ. ಶುಕ್ರ, ಶೋಣಿತ, ತ್ವಚ, ಶುಕ್ರ, ರುಧಿರ, ಲಾಲ, ಮೂತ್ರ ಮತ್ತು ಸ್ವೇದ. ಇವು ಎದರ ತತ್ವ ರೀ? ಜಲದು 5 ತತ್ವಗಳದು. ಇನ್ನು ಭೂಮಿಯು 5 ತತ್ವ: ಅಸ್ಥಿ, ಮಾಂಸ, ನಾಡಿ, ತ್ವಚ, ರೋಮ. ಇವು ಪೃಥ್ವಿಯ 5 ತತ್ವಗಳಾದವು ಅಂತ ಹೇಳಿದ್ರಿ. ಮಹಾಭೂತಗಳ 25 ತತ್ವಗಳು ನಾಮಗಳಿವೆ ಅಂತ ಹೇಳಿದ್ರು. ಹೀಗೆ ಪಂಚಮಹಾಭೂತಗಳು 25 ತತ್ವಗಳ ಹೆಸರು ಹಿಂಗದಾವು ಅಂತ ಹೇಳಿದ್ರು. ಮೊದಲ ಯಾವ್ರಿ? 5 ಭೂತಗಳದಾವ್ರಿ: ಆಕಾಶ, ವಾಯು, ತೇಜ ಮತ್ತು ಜಲ, ಪೃಥ್ವಿ ಅಂತ 5 ತತ್ವಗಳು ಮೊದಲದಾವ್ರಿ. ಅದಕ್ಕ ಒಂದೊಂದ್ರೊಳಗ 5 ಅದಾವ್ರಿ. ಒಂದೊಂದ್ರೊಳಗ 5 ಮಾಡಿದ್ರು ಅವ್ರು. ಮೊದಲ 5 ಅದು, 5ಕ್ಕ ಒಂದೊಂದ್ರೊಳಗ 5. ಹಿಂಗಾಗಿ ಎಷ್ಟಾದ್ರಿ? 25 ತತ್ವಗಳವು. ಹಿಂಗ ಪಂಚಮಹಾಭೂತಗಳು ಅಂತ ಹೇಳ್ತಾರ. ಪಂಚಮಹಾಭೂತಗಳು ಇವು 25 ತತ್ವಗಳು ಅಂತ ನಾಮಗಳಿವೆ. ಹಿಂಗೆಲ್ಲ ಅದರ ಹೆಸರು ಅದಾವು ಅಂತ ಹೇಳಿದ್ರು. ಯಾವ ಭೂತಗಳನ್ನು ಪಂಚೀಕೃತ ಪಂಚಮಹಾಭೂತಗಳು ಎನ್ನುತ್ತಾರೆ ಅಂತಂದ್ರು. ಮತ್ತೆ ಕೇಳಿದ್ರು, ಯಾವ ಭೂತಗಳನ್ನ ಪಂಚೀಕೃತ ಪಂಚಮಹಾಭೂತಗಳಂತಾರು ಅಂತ ಪ್ರಶ್ನೆ ಮಾಡಿದ್ರಿ ಅವ್ರು. ಮತ್ತ ಪಂಚೀಕರಣವಾಗಿರುವ ಭೂತಗಳನ್ನು ಪಂಚೀಕೃತ ಪಂಚಮಹಾಭೂತಗಳು ಎನ್ನುತ್ತಾರೆ ಅಂತಂದ್ರು. ಪಂಚೀಕರಣ ಮೊದಲ ಸೂಕ್ಷ್ಮ ಸೃಷ್ಟಿ ಇತ್ತಲ್ರಿ. ಅಪಂಚೀಕೃತ ಪಂಚಮಹಾಭೂತ ಇತ್ರಿ. ಅದಕ್ಕೇನಲ್ಲ, ಇದು ಪಂಚೀಕೃತ ಆಯ್ತು ಅಂದ್ರೆ ಒಂದರೊಳಗ ಒಂದು ಕೂಡಿದ ಬಳಕ ಪಂಚೀಕರಣ ಆದವು ರೀ ಅವು. ಆ ಒಂದರೊಳಗ ಒಂದೇನು ಕೂಡಿಸಿ ಪಂಚೀಕರಣ ಮಾಡಿದ್ರಲ್ರಿ, ಅದಕ್ಕೆ ಏನಂತಾರಿ? ಪಂಚೀಕೃತ ಪಂಚಮಹಾಭೂತಗಳು ಅಂತ ಕರೀತಾರ. ಅವಕ್ಕೆ ಅನ್ಲಿಲ್ಲ, ಕೂಡ್ಲಾರ್ದಕ್ಕೆ ಏನನ್ಲಿಲ್ಲ,
ಇವು ಕೂಡಿದ ಬಳಕ ಒಂದರೊಳಗೆ ಒಂದು ಕೂಡಿದ್ವಲ್ರಿ, ಅದಕ್ಕೆ ಪಂಚೀಕೃತ ಪಂಚಮಹಾಭೂತಗಳು ಅಂತ ಕರೀತಾರೆ. ಪಂಚಮಹಾಭೂತಗಳು ಎನ್ನುತ್ತಾರೆ. ಟಿಪ್ಪಣಿ ಅದರಿ. ಪಂಚಮಹಾಭೂತಗಳು ಪೂರ್ವದಲ್ಲಿ ಅಪಂಚೀಕೃತವಾಗಿಯೇ ಇದ್ದವು. ಪೂರ್ವದಲ್ಲಿ ಮೊದಲು ಏನಿತ್ರಿ? ಅಪಂಚೀಕೃತವಾಗಿಯೇ ಇದ್ದು, ಒಂದರೊಳಗೆ ಒಂದ ಕೂಡಿದ್ದಿಲ್ಲ, ಹಂಗೆ ಇದ್ದು. ಮತ್ತು ಕೂಡಿದ ಬಳಕನ ಏನ್ ಮಾಡಕ್ ಬರ್ತದ? ಭೋಗ್ಸಾಕ್ ಬರ್ತದ. ಇದು ಸುಖ ದುಃಖಗಳ ಭೋಗದ ಸ್ಥಾನ ಅದರಿ. ಇದು ಶರೀರ, ಸ್ಥೂಲ ಶರೀರ ಭೋಗದ ಸ್ಥಾನ ಅದರಿ. ಸುಖ ಮತ್ತು ದುಃಖಗಳನ್ನ ಭೋಗಿಸುವಂತ ಸ್ಥಾನ ಇದು. ಅದಕ್ಕೆ ಮೊದಲು ಏನಿತ್ರಿ? ಒಂದರೊಳಗೆ ಒಂದ ಕೂಡಿದ್ದಿಲ್ಲ. ಆಮೇಲೆ ಪೂರ್ವದಲ್ಲಿ ಅಪಂಚೀಕೃತವಾಗಿ ಇದ್ದವು, ಕೂಡಿದ್ದಿಲ್ಲ ಮೊದಲ. ಅಂದರೆ ಅವುಗಳ ಪಂಚೀಕರಣ ಆಗಿರಲಿಲ್ಲ, ಕೂಡಿದ್ದಿಲ್ಲ. ಈಶ್ವರನ ಇಚ್ಛೆ ಮೂಲಕ ಅವು ಕೂಡ್ಬೇಕಾಗಿತ್ತಂದ್ರ ಏನ್ ಮಾಡಿದ್ರಿ? ಈಶ್ವರ ಇಚ್ಛಾ ಮಾಡಿದ್ ನೋಡ್ರಿ, ಅವನ ಇಚ್ಛೆ ಆಯ್ತು. ಇವು ಕೂಡ್ಲಿಲ್ಲ, ಒಂದ್ರೊಳಗೆ ಒಂದು ಕೂಡಿಲ್ಲ. ಇವು ಹೆಂಗ ಭೋಗ್ಸಕ್ ಕರ್ಮಗಳ ಭೋಗ ಹೆಂಗ ಆಗ್ತದ, ಅದ್ರ ವ್ಯವಸ್ಥೆ ಹೆಂಗ್ ಕರ್ಮಗಳದ್ದು ಅಂತ ಅವ ಇಚ್ಛಾ ಮಾಡಿದ. ಇಲ್ಲ, ಇವು ಹಿಂಗಾದ್ರೆ ಇವ್ ಕರ್ಮ ಭೋಗ್ಸಕ್ ಆಗುದಿಲ್ಲ, ಒಂದ್ರೊಳಗೆ ಒಂದು ಕೂಡ್ಲಿ ಅಂತ ಇಚ್ಛಾ ಮಾಡಿದ್ರು. ಇಚ್ಛಾ ಮಾಡಿದ ಬಳಕ ಆಮೇಲೆ ಇಚ್ಛೆ ಮೂಲಕ ಸ್ಥೂಲ ಸೃಷ್ಟಿಯಿಂದ ಜೀವಿಗಳಿಗೆ ಭೋಗ ಕೊಡುವ ಸಲುವಾಗಿ, ಯಾರಿಗೆ ಭೋಗ ಕೊಡುವ? ಜೀವಿಗಳಿಗೆ ಭೋಗ ಕೊಡುವ ಸಲುವಾಗಿ ಅವು ಪರಸ್ಪರ ಒಂದರಲ್ಲಿ ಒಂದು ಕೂಡಿ ಪಂಚೀಕರಣ ಉಂಟಾಯಿತು ಅಂತ ಹೇಳಿದರು. ಈ ಜೀವಿಗಳಿಗೆ ಭೋಗ ಕೊಡುವ ಸಂಬಂಧ ಇವೇನಾಯ್ತ್ರಿ? ಒಂದರೊಳಗೆ ಒಂದ ಕೂಡಿತು. ಅವು ತಾವೇ ಕೊಡ್ತಿದ್ದಿಲ್ರಿ, ತಾವೇ ಕೊಡ್ತಿದ್ವ ನಾವು. ಯಾರು ಏನು ಮಾಡಿದ್ರಿ? ಈಶ್ವರ ಇಚ್ಛಾ ಮಾಡಿದಂತ ಒಂದರೊಳಗೆ ಒಂದು ಕೂಡಿದ್ರಿ. ಅವು ಅವಾಗ ಭೋಗ ಕೊಡಾಕ, ಅದು ಭೋಗ ಅನುಭವಿಸಕ ಅವಕ್ಕೆ ಏನಾಯ್ತು ಅಂದ್ರೆ ಪಂಚೀಕರಣ ಉಂಟಾಯ್ತು. ಅವಾಗ ಪಂಚೀಕರಣ ಆಯ್ತು ಅಂತ ಹೇಳಿದ್ರು. ಪಂಚೀಕರಣದ ಸ್ವರೂಪವು ಹೇಗೆ ಇರುವುದು ಅಂತ ಮಾತು ಅದನ್ನ ಕೇಳ್ತಾರ ಅವ್ರು. ಸರಿಯಾಗಿ ತಿಳಿಬೇಕಲ್ರಿ, ಅದನ್ನ ಹೊಳ್ಳೆ ಅದನ್ನ ಪ್ರಶ್ನೆ ಮಾಡ್ತಾರ ಅವ್ರು. ಪಂಚೀಕರಣದ ಸ್ವರೂಪ ಹೇಗಿರುವುದು? ಪಂಚೀಕರಣದ ಸ್ವರೂಪ ಹೆಂಗದ? ಇನ್ನೊಂದ್ಸಲ ಹೇಳ್ರಿ, ಹೆಂಗದ ಅಂತ ಕೇಳಿದ್ರೆ ಅವ್ರು. ಉತ್ತರ: ಪ್ರತಿಯೊಂದು ಭೂತವನ್ನು ಸಮವಾಗಿ ಎರಡು ಭಾಗ ಮಾಡಲಾಯಿತು. ಪ್ರತಿಯೊಂದು ಭೂತವನ್ನು ಸಮವಾಗಿ ಎರಡು ಭಾಗ ಮಾಡಲಾಯಿತು ಅಂತ ಹೇಳಿದ್ರು. ಮೊದಲು ಏನ್ ಮಾಡ್ಯಾರ್ರಿ? ಎಷ್ಟಿದ್ದು ಇವು? 5 ಇದ್ದು. 5 ಪಂಚಮಹಾಭೂತಗಳು. ಅದನ್ನ ಏನ್ ಮಾಡಿದ್ರಿ? 5 ಭೂತದವಲ್ರಿ, ಅದ್ರಾಗ ಏನ್ ಮಾಡಿದ್ರಿ? 2 ಭಾಗ ಮಾಡಿದ್ರು. ಎಷ್ಟಾದ್ರಿ ಅವು? 10 ನೋಡ್ರಿ. 2 ಭಾಗ ಮಾಡಿದ್ರು. ಎಲ್ಲಾ ಭೂತದೊಳಗ 2 ಭಾಗ ಮಾಡಿದ್ರು. 10 ಅವು. ಮಾಡಲಾಯ್ತು. ಅವು 10 ಭಾಗಗಳು ಆದವು. 10 ಅವು. ಮೊದಲ 5 ಇದ್ದು ರೀ, 2 ಮಾಡಿದ್ರು, 10 ಪ್ರಥಮ 5 ಭಾಗಗಳು ಹಾಗೆ ಇಡಲಾಯಿತು. 10 ಭಾಗ ಆದ್ರಿ. ಅವು ಮೊದಲ 5 ಇದ್ದು, ಆಮೇಲೆ 2 ಮಾಡಿದ ಕೂಡಲೇ 10 ಆದ್ರಿ. ಏನು ಒಂದು 2 ಮಾಡಿದ್ರಲ್ರಿ, 5 ಭಾಗ ಹಂಗ ಇಟ್ರವು, ಹಂಗೆ ಇಟ್ಕೊಂಡ್ರವು. 5 ಭಾಗ ಒಟ್ಟು 5 ಭಾಗ ಏನ್ ಮಾಡಿದ್ರು? ಸುಮ್ಮ ಹಂಗ ಇಟ್ರು, ಇಡಲಾಯಿತು, ಹಂಗೆ ಇಟ್ರು. ಆಮೇಲೆ 2ನೇ ಉಳಿದ 5 ಭಾಗಗಳೊಳಗೆ ಒಂದ ಹಂಗೆ ಇಟ್ರ, ಅದ್ರಾಗ ಏನು ಕೂಡಿಸ್ಲಿಲ್ಲ, ಏನು ಮಾಡ್ಲಿಲ್ರಿ. 10 ಮಾಡಿದ್ರೆ 10ದೊಳಗೆ 5 ಒದಗ ತೆಗೆದಿಟ್ರ ತಿಳ್ಕೊರಿ. 1 5 ಆ ಕಡೆ ಇಟ್ರು, 5 ಈ ಕಡೆ ಇದಾವು, 5 ಈ ಕಡೆ ಇಟ್ರು. ಅದೇನಾಯ್ತಂದ್ರ ಆ ಉಳಿದಿರ್ತಾವಲ್ರಿ 5 ಭಾಗ, 5 ಭಾಗಗಳೊಳಗೆ ಒಂದೊಂದನ್ನು 4 ಭಾಗ ಮಾಡಲಾಯಿತು. ನೋಡ್ರಿ, ಈಗ ಮೊದಲ ಎಷ್ಟಿದ್ದು ರೀ? 5 ಇದ್ದು ರೀ. 5 ಇದ್ದು 5ರೊಳಗೆ ಎಷ್ಟಾದ್ರು ರೀ? 10. 5 ಈ ಕಡೆ ಇಟ್ಟಿವ್ರಿ, 5 ಏನೂ ಮುಟ್ಲಿಲ್ಲ. ಈ ಕಡೆ ಒಂದು 5 ಅದಾವ್ರಿ. ರೀ, ಇದ್ರಾಗ ಏನೂ ಮಾಡ್ಲಿಲ್ಲ ಅವು, ಹಂಗೆ ಇದ್ದು ತಿಳ್ಕೊರಿ. ಈ ಕಡೆ ಏನು ಇಟ್ಟಿವಲ್ಲ 5, ಅವು ಹಂಗೆ ಇದಾವ್ರಿ. ಈ ಕಡೆ 5 ಇಟ್ಟಾರಲ್ರಿ, ಇವು 5 ಅದಾವ್ರೆ. ಇದ್ರೊಳಗೆ 5ರೊಳಗೆ ಏನೇನ್ ಮಾಡಿದ್ರಿ? ಎಷ್ಟು ಮಾಡಿದ್ರಿ ಅವ್ರ? 5ರೊಳಗ 4 ಭಾಗ ಮಾಡಿದ್ರು ನೋಡ್ರಿ. 5 ಮತ್ತೆ ಈ ಕಡೆ ಭಾಗ ಅದಾವ್ರಿ, ಮುಟ್ಟಿಲ್ರಿ ಅವ್ರು, ಅದೇನು ಮಾಡಿಲ್ಲ. ಅವ್ರು ಈ ಕಡೆ ಭಾಗದೊಳಗೆ ಏನ್ ಮಾಡ್ಯಾರಿ? 4 ಭಾಗ ಮಾಡ್ಯಾರಿ. 5ರೊಳಗ 4 ಭಾಗ ಮಾಡಿದ್ರು. 4 ಭಾಗ ಮಾಡಲಾಯ್ತು. ಅದ್ರಾಗ 4 ಭಾಗ ಮಾಡಿದ್ರು.
ಈ ನಾಲ್ಕು ಭಾಗಗಳು ಆಕಾಶಾದಿ. ಆಕಾಶಾದಿ ಅಂದ್ರೆ ರೀ ಆಕಾಶ, ವಾಯು, ಆದಿ ಅಂದ್ರೆ ರೀ ಜಲ, ಪೃಥ್ವಿ. ಆಕಾಶಾದಿ ಅಂದ್ರೆ ಆಕಾಶ, ವಾಯು, ಜಲ, ತೇಜ, ಪೃಥ್ವಿ. ಆಕಾಶಾದಿ ತನ್ನ ಮುಖ್ಯ ಭಾಗ ತಂದು ಏನು ಮುಖ್ಯ ಭಾಗ ಅದಲ್ರಿ, ಆಕಾಶದ್ದು ಒಂದು ಮುಖ್ಯ ಭಾಗ ಅರ್ಧ ಮಾಡ್ಕೊಂಡು ಇಟ್ಕೊಂಡದಲ್ರಿ, ಅದು ಅದ್ರಾಗ ಕೂಡಿಸ್ಲಿಲ್ರಿ. ಅದು ತನ್ನ ತತ್ವದೊಳಗ ತಂದು ಕೂಡಿಸ್ಲಿಲ್ಲ. ಎದುರ್ರಿ 4 ಭಾಗ ಮಾಡಿದ್ರಲ್ರಿ, ಆ 4 ಭಾಗ ಮಾಡ್ಯಾರ. ತನ್ನ ಏನ್ ಇಟ್ಕೊಂಡಾರಲ್ಲ ಅದ್ರ ಕೂಡಿಸ್ಲಿಲ್ಲ ಅದು. ಮುಖ್ಯ ಭಾಗ ಅರ್ಧ ಭಾಗವನ್ನು ಬಿಟ್ಟು, ತಂದ ಅರ್ಧ ಭಾಗ ಬಿಟ್ಟು ಉಳಿದ 4 ಅದಾವ. ಉಳಿದು ಎಷ್ಟು ಅದಾವ್ರಿ? ತನ್ನ ಭಾಗ ಬಿಟ್ರ 4 ಉಳಿದು ಇಲ್ಲ. ಬಿಟ್ಟು ಉಳಿದ ಭೂತಗಳ ಅರ್ಧ ಭಾಗದಲ್ಲಿ ಉಳಿದುದು 4 ಮಾಡ್ಯಾರ್ರಿ ಅವ್ರು. ಆ 4 ಏನು ಭಾಗ ಮಾಡ್ಯಾರಲ್ರಿ, ಮಾಡಿದ್ದು ಎದಕ್ಕೆ ಕೊಟ್ರು? ಕೂಡಿದಾಗ ಅದುವೇ ಅರ್ಧ ಭಾಗದಲ್ಲಿ ಕೂಡಿದಾಗ ಅರ್ಧ ಭಾಗ ಕೂಡಿತ್ರಿ, ಅದುವೇ ಪಂಚೀಕರಣವಾಯಿತು ಎಂದು ತಿಳಿಯಬೇಕು ಅಂತ ಹೇಳಿದ್ರು. ಅವ್ರು ಏನು ಮಾಡಿದ್ರಿ? ಮೊದಲ 5 ಇದ್ದುರಿ, 10 ಆದವು. 10 ಆದ್ರೊಳಗೆ ಈ ಕಡೆ ಒಂದು 5 ಇಟ್ರು. ಇದ್ರೊಳಗೆ ಏನು ಮಾಡಿದ್ರು? 5ರೊಳಗೆ 4 ಭಾಗ ಮಾಡಿದ್ರು. 5ರೊಳಗೆ 4 ಭಾಗ ಮಾಡಿದ್ರ ಏನು ಮಾಡಿದ್ರು ಅಂದ್ರೆ 4 ತತ್ವಗಳಿಗೆ ಕೊಟ್ರು. ತನ್ನ ಭಾಗ ಹಂಗ ಇಟ್ಕೋತ ತನ್ನ ಭಾಗ ಕೂಡಿಸ್ಲಿಲ್ಲ, ಹಂಗ ಇಟ್ಕೋದು. ಹಿಂಗೆ 4 ಕೂಡಿ ಏನಾಗ್ತದೆ ಅಂದ್ರೆ ಒಂದ್ರೊಳಗೆ ಒಂದು ಕೂಡಿ ಪಂಚೀಕರಣ ಆಯ್ತು ಅಂತ ಹೇಳ್ತಾರೆ. ಇದನ್ನ ಮತ್ತೆ ಉದಾಹರಣೆ ಹೇಳ್ತಾರೆ, ಅವ್ರು ತಿಳಿಸ್ತಾರೆ. ಈ ರೀತಿ ಪಂಚೀಕರಣ ವಾಯಿತೆಂದು ತಿಳಿಯಬೇಕು ಅಂತ ಹೇಳಿದ್ರು. ಹಿಂಗ ತಿಳಿಬೇಕು ಅಂತಂದ್ರು. 5 ಭೂತಗಳ ಪರಸ್ಪರ ಸಂಯೋಗವು ಯಾವ ರೀತಿಯಿಂದ ಉಂಟಾಯಿತು? ನಮಗೆ ಹಿಂಗಾದ್ರೆ ನಾ ತಿಳಿಲಿಲ್ರಿ, ಒಂದು ಉದಾಹರಣೆ ಹೇಳ್ರಿ ಅಂತ ಅವ್ರ ಕೇಳ್ತಾರೆ. ಒಂದು ಉದಾಹರಣೆ ಹೇಳ್ರಿ, ಹೆಂಗಾಯ್ತು ಮತ್ತೆ ಕೇಳಿದ್ರು. ಅವ್ರು ಹೆಂಗಾಯ್ತು ಅಂದ್ರೆ ಅವ್ರು ಉದಾಹರಣೆ ಹೇಳಕತ್ತ. ಉತ್ತರ ದೃಷ್ಟಾಂತ. 5 ಜನ ಮಿತ್ರರು ಇದ್ದರು. ಒಂದು 5 ಮಂದಿ ದೋಸ್ತರು ಇದ್ರು, ಮಿತ್ರ ಇದ್ರು ಅಂತ ತಿಳ್ಕೊಂಡು ಇದ್ದರು. ಪ್ರತಿಯೊಬ್ಬನು ಮಾವು, ಬಾಳೆ ಮುಂತಾದ ಒಂದೊಂದು ಹಣ್ಣನ್ನು ತೆಗೆದುಕೊಂಡು ತಿನ್ನುವಾಗ ಅವರು 5 ಮಂದಿ ಏನು ಮಾಡಿದ್ರಿ? ಒಂದೊಂದು ಥರ ಹಣ್ಣು. ಎಲ್ಲರೂ ಒಂದೇ ಥರ ಹಣ್ಣು ತಗೊಳ್ಳೋದು ಬೇಡ. ಒಬ್ಬರು ಬಾಳೆ ಹಣ್ಣ, ಒಬ್ಬರು ಸೇಬು ಹಣ್ಣ, ಮಾವಿನ ಹಣ್ಣ, ಹಿಂಗೆ 5 ಥರ ಹಣ್ಣ ತಗೊಳ್ನು ಅಂದ್ರಿ ಅವ್ರು. 5 ಥರ ಹಣ್ಣು ತಗೊಳ್ನು ಅಂಥೇಳಿ ಏನು ಮಾಡಿದ್ರು ಅಂದ್ರೆ 5 ಥರ ಹಣ್ಣು ತಗೊಂಡ್ರು. ಒಬ್ಬೊಬ್ರು ಒಂದೊಂದು ಥರ ತಗೊಂಡ್ರು. ಆಗೇನಾಯ್ತು ಅಂದ್ರೆ ತಿನ್ನುವಾಗ ಅವರು ತಮ್ಮ ಹಣ್ಣುಗಳನ್ನು ಸಮವಾಗಿ 2 ಭಾಗ ಮಾಡಿ ಅವ್ರು ಏನು ಮಾಡಿದ್ರು ಅಂದ್ರೆ ಒಂದೊಂದು ಹಣ್ಣು ತಗೊಂಡಾರ. ಒಬ್ಬ ಏನು ಮಾಡಿದ? ಮಾವಿನ ಒಂದು ಸೇಬು ಹಣ್ಣು ತಗೊಂಡಾರ ಅಂತ ತಿಳ್ಕೊರಿ. ಅವ ಏನು ಮಾಡಿದ ಅಂದ್ರೆ ಒಂದು ಹಣ್ಣದೊಳಗೆ 2 ಭಾಗ ಮಾಡಿದ್ರು. 2 ಭಾಗ ಮಾಡಿದ. ಆಮೇಲೆ 2ರೊಳಗೆ ಒಂದು ಭಾಗ ಏನೈತಿ ಅದನ್ನು ಹಂಗೆ ಇಟ್ಕೊಂಡು ಇನ್ನೊಂದು ಭಾಗದಲ್ರಿ, ಆ ಇನ್ನೊಂದು ಭಾಗದೊಳಗೆ ಏನು ಮಾಡಿದ್ರಿ? 4 ಭಾಗ ಮಾಡಿದ್ರು. 4 ಭಾಗ ಮಾಡಿದ ಬಳಿಕ ಅವ್ರು ಏನು ಮಾಡಿದ್ರು ಅಂದ್ರೆ ಅರ್ಧ ಭಾಗ ತಮಗಾಗಿ ಇಟ್ಟುಕೊಂಡು ಉಳಿದ ಅರ್ಧ ಭಾಗದ 4 ಭಾಗ ಮಾಡಿ 4 ಜನ ಮಿತ್ರರಿಗೆ ಹಂಚಿದರು. ಆಗ 5 ಹಣ್ಣುಗಳ ಪರಸ್ಪರ ಸಂಯೋಗ ಉಂಟಾಗುವುದು ಹೇಳಿದ್ರು. ನೋಡ್ರಿ ಅವ್ರು ಏನು ಮಾಡಿದ್ರಿ? ಮಿತ್ರರು ತಗೊಂಡ್ರು ಮಾವಿನೆಲ್ಲ 5 ಹಣ್ಣು ತಗೊಂಡ್ರು. 5 ಹಣ್ಣು ತಗೊಂಡ್ಬಳಕ ಒಬ್ಬ ಸೇಬು ಹಣ್ಣು ತಗೊಂಡಾನ ಅಂತ ತಿಳ್ಕೊರು. ಅವೇನು ಮಾಡಿದ? ಒಂದ್ರೊಳಗೆ 2 ಮಾಡಿದ್ರು. 2 ಮಾಡಿ ಒಂದು ಇಟ್ಕೊಂಡ್ರು, ತಮಗಾಗಿ ಇಟ್ಕೊಂಡ್ರು. ಅದ್ರೊಳಗೆ ಏನೋ ಕೊಡ್ಲಿಲ್ರಿ ಅವ್ರು. ಇನ್ನೊಂದು ಇತ್ತಲ್ಲ ಅರ್ಧ ಭಾಗ, ಅದ್ರಾಗ 4 ಭಾಗ ಮಾಡಿದ್ರು. 4 ಭಾಗ ಮಾಡಿ 4 ಮಂದಿಗೆ ಹಂಚಿದ್ರು. ನೋಡಿ, ಆ 4 ಮಂದಿ ನೀವೊಂದು ತಗೋರಿ, ಯಾಕೆ ನಿಮ್ಮದು ಬೇರೆ ಹಣ್ಣದ, ನಮ್ಮದೊಂದು ತಗೋರಿ ಅಂತೇಳಿ ಸೇಬು ಎಲ್ಲರಿಗೆ ಕೊಟ್ರಿ. 4 ಮಂದಿ ಕೊಟ್ಟವ್. ಆದ್ರೆ ಅವರು ಏನಿದ್ರಲ್ರಿ 5 ಮಂದಿ, ಅವರು ನೀನ ಹಿಂಗೆ ಮಾಡಿದ್ದೆ ಅಂದ್ರೆ ಮತ್ತು ನಮ್ಮದು ಒಂದು ಹಣ್ಣು ಅದ, ನೀ ಸೇಬು ಹಣ್ಣು ಕೊಟ್ಟಿ, ನಾನು ಬಾಳೆ ಹಣ್ಣು ತೊಗೊಂಡಿನಿಲ್ಲ, ಮತ್ತು ನೀನು ಹಂಚಿ ಕೊಡ್ತೀವಿ ಅಂದ್ರೆ ನೀನು ನಾನು ಬಾಳೆ ಹಣ್ಣು ತಗೋಲ್ಲ, ಮತ್ತು ನಿಂದ ಹೆಂಗೆ ತಗೋಲತ್ತೇಳಿ ಅವ ಏನು ಮಾಡಿದ್ರಿ? ಬಾಳೆ ಹಣ್ಣದೊಳಗೆ 2 ಭಾಗ ಮಾಡಿದ್ರು. 2 ಭಾಗ ಮಾಡಿ ತಂದೊಂದು ಇಟ್ಕೊಂಡ ಈ 4 ಭಾಗ ಮಾಡಿದಲ್ಲ. 4 ಭಾಗದಾಗ ಮತ್ತು ಎಲ್ಲರಿಗೆ ನೀವೊಟ್ಟು ತಗೋರಪ್ಪ ಅಂಥೇಳಿ 4 ಮಂದಿ ಕೊಟ್ರಿ.
ಅವಂಗ ಮತ್ತೆ ಎರಡು ಬಂದು ಅಲ್ರಿ, ತಂದೊಂದು ಸೇಬು ಹಣ್ಣು ಒಂದು ಇತ್ತರೆ, ಮತ್ತು ಇನ್ನೊಂದು ಬಾಳೆಹಣ್ಣು ಒಂದು ಬಂತು, ಮತ್ತು ಇನ್ನೊಂದು ಮಾವಿನ ಹಣ್ಣು ಹಂಗೆ ಮಾಡಿದ್ರಿ. ನೀವು ಇಟ್ಟು ಹಂಚಿ ಕೊಡಾಕತ್ತೀರಂದ್ರೆ ಮತ್ತು ನಾ ಹೆಂಗೆ ಬಿಡಾಕ ಬರ್ತದ? ನಾನು ಮಾವಿನ ಹಣ್ಣು 2 ಭಾಗ ಮಾಡಿ ಒಂದು ಇಟ್ಕೊಂಡ 4 ಮಾಡಿದ, 4 ಮಂದಿ ಕೊಟ್ಟ. ಹಿಂಗೆ 5 ಮಂದಿ ಮಾಡಿದ್ರಿ. 5 ಮಂದಿ ಮಾಡಿದ ಬಳಿಕ ಏನಾಯ್ತು ರೀ, ಒಂದ್ರೊಳಗೆ ಒಂದು ಕೂಡಿತಲ್ರಿ. ಎಲ್ಲ ಹಣ್ಣ ಎಲ್ಲರಿಗೆ ಸಮಾನ ಬಂತು. ಎಲ್ಲ ಹಣ್ಣು ಎಲ್ಲರಿಗೆ ಸಮಾನ ಬರ್ತಿಲ್ರಿ. ಇವ್ರದೊಂದು ಅವ್ರದೊಂದು ಭಾಗ ತೊಗೊಂಡು ಇವ್ರದೊಂದು ಭಾಗ ತೊಗೊಂಡು ಎಲ್ಲರೂ ಭಾಗ ತೊಗೊಂಡು ಸಮಾನ ಬಂದು ಅವ ಅರ್ಧ ಹಂಗೆ ಇಟ್ಟಿದ್ರು ಅವ್ರು. ಇಷ್ಟು ಉದಾಹರಣೆ ಹೇಳಿದ್ರಿ ಅವ್ರು ತಿಳಿಲಿ ಅಂತ. ಹಿಂಗೆ ತಿಳಿಸಿದ್ರು ನಮಗ್ರಿ. ಹಿಂಗೆ ಏನಾಯ್ತು ಅಂದ್ರೆ ಈ ಯಾವ ಪಂಚಮಹಾಭೂತದೊಳಗೆ ಹಿಂಗೆ ಮೊದಲ 5 ಭೂತಗಳಿದ್ದು ಆ 5 ಭೂತದೊಳಗೆ 2 ಭಾಗ ಮಾಡಿ 10 ಅದು. ಆ 10ದೊಳಗೆ ಒಂದೊಂದ್ರೊಳಗೆ ಏನು ಮಾಡಿದ್ರಿ, 4 ಭಾಗ ಮಾಡಿ 4 ಮಂದಿಗೆ ಹೆಂಗೆ ಹಂಚಿ ಕೊಟ್ಟರಲ್ಲ ಹಂಗೆ ಒಂದ್ರೊಳಗೆ ಒಂದು ಕೂಡಿ ಇವೇನಾಯ್ತಂದ್ರೆ ಈ ಶರೀರ 25 ತತ್ವಗಳಿಂದ ಕೂಡಿದ ಶರೀರ ತಯಾರಾಯಿತು. ಈ ರೀತಿಯಾಗಿ ಪಂಚೀಕರಣ ಆಯ್ತು ನೋಡು ಅಂತ ಹೇಳ್ತಾರೆ ಅವ್ರು. ಅದು ಹೆಂಗ ಅಂತ ಮಾತ್ರ ಅವ್ರು ಹೇಳ್ಬೇಕಲ್ಲ, ಸಿದ್ಧಾಂತ ಹೇಳ್ತಾರೆ. ಆಕಾಶದಲ್ಲಿ 2 ಭಾಗ ಮಾಡಲಾಯಿತು, ಒಂದೊಂದೇ ಹೇಳ್ತಾರ ಅವ್ರು. ಹಂಗಾದ್ರೆ ನಮ್ಗೆ ತಿಳಿಯಂಗಿಲ್ಲ, ಪೂರ ಹೇಳ್ರಿ ಅಂದ್ರೆ ಅವ್ರು. ಮತ್ತೆ ಆಕಾಶದಲ್ಲಿ 2 ಭಾಗ ಮಾಡಲಾಯಿತು, ಅವುಗಳಲ್ಲಿ 1 ಭಾಗ ಹಾಗೆ ಇಡಲಾಯಿತು, 1 ಭಾಗ ಹಂಗೆ ಇಟ್ಟು. ಮತ್ತು ಉಳಿದ ಭಾಗವನ್ನು 4 ಭಾಗ ಮಾಡಲಾಯಿತು. ಉಳಿದ ಭಾಗದೊಳಗೆ 4 ಭಾಗ ಮಾಡಿದರು. 4 ಭಾಗ ಮಾಡಲಾಯಿತು. 1 ಭಾಗ ವಾಯುವಿನಲ್ಲಿ ಕೂಡಿತು, ವಾಯುವಿನಲ್ಲಿ 1 ಭಾಗ ಹೋಯ್ತು. 1 ಭಾಗ ತೇಜದಲ್ಲಿ ಕೂಡಿತು, 1 ಭಾಗ ಎಲ್ಲಿ ಹೋಯ್ತು? ತೇಜಕ್ಕೆ ಹೋಯ್ತು. 1 ಭಾಗ 1 ಭಾಗ ಜಲದಲ್ಲಿ ಕೂಡಿತು, ಮತ್ತು 1 ಭಾಗ ಪೃಥ್ವಿಯಲ್ಲಿ ಕೂಡಿತು. ತನ್ನ ಭಾಗ ಅದು ತನಗೆ ಕೂಡಲಿಲ್ಲ. ಹೀಗೆಯೇ ವಾಯುವಿನಲ್ಲಿ 2 ಭಾಗ ಮಾಡಲಾಯಿತು. ವಾಯುವಿನಲ್ಲಿ, ಈಗ ಆಕಾಶದಲ್ಲಿ ಆಯ್ತಾ, ಇನ್ನು ವಾಯುವಿನಲ್ಲಿ ಹೇಳ್ತಾರೆ ಸ್ಟೋರಿ. ಹೀಗೆಯೇ ವಾಯುವಿನಲ್ಲಿ 2 ಭಾಗ ಮಾಡಲಾಯಿತು, ಅವುಗಳಲ್ಲಿ 1 ಭಾಗ ಹಾಗೆ ಇಡಲಾಯಿತು, 1 ಭಾಗ ಹಾಗೆ ಇಟ್ಟಾರೆ. ಮತ್ತು ಉಳಿದ ಭಾಗವನ್ನು 4 ಭಾಗ ಮಾಡಲಾಯಿತು. ಈ 4 ಭಾಗಗಳನ್ನು ವಾಯುವಿನಲ್ಲಿ ಕೊಡದೆ, ವಾಯುವಿನೊಳಗೆ ಕೂಡಲಿಲ್ಲ. 1 ಭಾಗ ಆಕಾಶದಲ್ಲಿ ಕೂಡಿತು, 1 ಭಾಗ ತೇಜದಲ್ಲಿ ಕೂಡಿತು, 1 ಭಾಗ ಜಲದಲ್ಲಿ ಕೂಡಿತು, ಮತ್ತು 1 ಭಾಗ ಪೃಥ್ವಿಯಲ್ಲಿ ಕೂಡಿತು. ಇದು ತಿಳಿತದ ನಿಮ್ಗೆ? ಹೀಗೆಯೇ ತೇಜದಲ್ಲಿ 2 ಭಾಗ ಮಾಡಲಾಯಿತು, ಅವುಗಳಲ್ಲಿ 1 ಭಾಗ ಹಾಗೆ ಇಡಲಾಯಿತು. ಮತ್ತು ಉಳಿದ ಭಾಗವನ್ನು 4 ಭಾಗ ಮಾಡಲಾಯಿತು. ಈ 4 ಭಾಗಗಳು ತೇಜದಲ್ಲಿ ಕೂಡದೆ, ಅಲ್ಲಿ ಕೊಡಲಿಲ್ಲ. 1 ಭಾಗ ಆಕಾಶದಲ್ಲಿ ಕೂಡಿತು, 1 ಭಾಗ ವಾಯುವಿನಲ್ಲಿ ಕೂಡಿತು, 1 ಭಾಗ ಜಲದಲ್ಲಿ ಕೂಡಿತು, ಮತ್ತು 1 ಭಾಗ ಪೃಥ್ವಿಯಲ್ಲಿ ಕೂಡಿತು. ಹೀಗೆಯೇ ಜಲದಲ್ಲಿ 2 ಭಾಗ ಮಾಡಲಾಯಿತು, ಅವುಗಳಲ್ಲಿ 1 ಭಾಗ ಹಾಗೆ ಇಡಲಾಯಿತು. ಮತ್ತು ಉಳಿದ ಭಾಗವನ್ನು 4 ಭಾಗ ಮಾಡಲಾಯಿತು. ಈ 4 ಭಾಗಗಳು ಜಲದಲ್ಲಿ ಕೂಡದೆ, 1 ಭಾಗ ಆಕಾಶದಲ್ಲಿ ಕೂಡಿತು, 1 ಭಾಗ ವಾಯುವಿನಲ್ಲಿ ಕೂಡಿತು, 1 ಭಾಗ ತೇಜದಲ್ಲಿ ಕೂಡಿತು, ಮತ್ತು 1 ಭಾಗ ಪೃಥ್ವಿಯಲ್ಲಿ ಕೂಡಿತು. ಹೀಗೆಯೇ ಪೃಥ್ವಿಯಲ್ಲಿ 2 ಭಾಗ ಮಾಡಲಾಯಿತು, ಅವುಗಳಲ್ಲಿ 1 ಭಾಗ ಹಾಗೆ ಇಡಲಾಯಿತು. ಮತ್ತು ಉಳಿದ ಭಾಗವನ್ನು 4 ಭಾಗ ಮಾಡಲಾಯಿತು. ಈ 4 ಭಾಗಗಳು ಪೃಥ್ವಿಯಲ್ಲಿ ಕೂಡದೆ, ಪೃಥ್ವಿಯೊಳಗೆ ಕೂಡಲಿಲ್ಲ. ಒಂದು ಭಾಗ, 1 ಭಾಗ ಆಕಾಶದಲ್ಲಿ ಕೂಡಿತು, 1 ಭಾಗ ವಾಯುವಿನಲ್ಲಿ ಕೂಡಿತು, 1 ಭಾಗ ತೇಜದಲ್ಲಿ ಕೂಡಿತು, ಮತ್ತು 1 ಭಾಗ ಜಲದಲ್ಲಿ ಕೂಡಿತು. ಈ ರೀತಿಯಾಗಿ 25 ತತ್ವಗಳು ಉಂಟಾಗಿ ಪಂಚಮಹಾಭೂತಗಳ ಪರಸ್ಪರ ಸಂಯೋಗವಾದವು ಅಂತ ಹೇಳಿದ್ರು. ಈ ರೀತಿಯಾಗಿ ಪರಸ್ಪರ ತಂದ್ರಾಗ ಕೂಡಿಸ್ಲಿಲ್ರಿ. ಮತ್ತು 4 ಭಾಗ ಮಾಡಿ 4 ಮಂದಿ ಕೊಟ್ರೆ ಎಲ್ಲರಿಗೂ ಬಂತು ಅಂತ. ಹಿಂಗೆ ಒಂದ್ರೊಳಗೆ ಒಂದು ಕೂಡಿ ಪರಸ್ಪರ ಒಂದ್ರೊಳಗೆ ಒಂದು ಕೂಡಿ 25 ತತ್ವಗಳಿಂದ ಈ ಶರೀರ ತಯಾರಾಯಿತು ಅಂತ ಹೇಳಿದ್ರು. ಈ ರೀತಿಯಾಗಿ ಈ ಶರೀರ ತಯಾರಾಯಿತು, ಪಂಚಮಹಾಭೂತದ ಶರೀರ ತಯಾರಾಯಿತು. ಹಿಂಗದರ್ಲಿ ಎಲ್ಲ ಕೂಡಿ ಈ ಶರೀರ ತಯಾರಾಗ್ಯದ. ಈಶ್ವರ ಭಾಳ ಕಷ್ಟಪಟ್ಟನ್ರಿ ಶರೀರ ತಯಾರು ಮಾಡೋದಕ್ಕೆ. ಎಷ್ಟು ಜನ ಬಿಡ್ತಾನೆ ಪಾಪ. ಪಂಚಮಹಾಭೂತಗಳು 25 ತತ್ವಗಳು ಹೇಗೆ ಉಂಟಾದವು ಮತ್ತೆ ಕೇಳಿದ್ರು. ಒಳ್ಳೆ ಅಂದ್ರೆ ಯಾಕೆ ನಮಗೆ ಇಷ್ಟು ಕೇಳಾಕತ್ತಾರಂದ್ರೆ ತಿಳಿಬೇಕಲ್ರಿ.
ನೋಡಿ ಅವ್ರು ಬ್ಯಾಸರ ಇಲ್ಲ ನೋಡ್ರಿ, ನಮಗೆ ಕೇಳಾಕ್ ಬ್ಯಾಸರ ಆಗ್ತದ. ಅವ್ರು ಹಂಗೆ ಹೇಳಾಕತ್ತಾರ ನೋಡಿ ಎಷ್ಟು ಹೇಳಿದ್ರಿ ಎಲ್ಲ. ಅವ್ರು ಸುಮ್ಮ ಬರ್ದಿಲ್ರಿ ಅವ್ರು. ಯಾಕ್ರಿ ಇದು ಏನದ ರೀ, ಇದು ಎದಕ್ಕೆ ಈ ಶರೀರ ಇದು ಕಲಾ ಅದ ಅಂದ್ರ ಇದನ್ನ ಮೊದಲ ಹಿಂಗ ತಯಾರಾಗ್ಯದ ಅಂತ ಹೇಳ್ತಾರೆ. ಆಮೇಲೆ ಏನ್ ಮಾಡ್ತಾರಿ, ಇದು ನಾನು ಅಲ್ಲ, ನನ್ನದೂ ಅಲ್ಲ, ಇದನ್ನ ಇದರಿಟ್ಟು ನೋಡುವಂತವ್ ನೀನು ಸಾಕ್ಷಿ ಇದ್ದೀಯ ಅಂತ ಹೇಳ್ಬೇಕಾಗ್ಯದ. ಮೊದಲು ಗಟ್ಟಿ ಮಾಡ್ತಾರ್ರಿ, ಹಿಂಗದ ಅಂತ ಗಟ್ಟಿ ಮಾಡ್ತಾರ. ಗಟ್ಟಿ ಮಾಡಿ ಆಮೇಲೆ ಇದೇನು ಕುಡಿಯೋದಲ್ಲನೇ, ಅದು ಎಲ್ಲಿ ಕುಡಿಯದ, ಎದ್ರದ್ ಕುಡಿಯೋದು, ಆಕಾಶದ ಕುಡಿಯೋದದು, ನಿಂದಲ್ಲದು. ಹೇಳ್ಬೇಕಲ್ರಿ, ಹೇಳ್ಬೇಕಲ್ರಿ. ಅದು ಹೇಳೋ ಮುಂದೆ ಹೇಳಾಕ ಗಟ್ಟಿ ಆಗಾಕ ಮೊದಲು ಬೇಕಲ್ರಿ. ಅದಕ್ಕೆ ಹಿಂಗೆ ಒತ್ತಿ ಹೇಳಾಕತ್ತಾರ್ರಿ ಅವ್ರು. ಆಮೇಲೆ ನಾನು ಅಲ್ಲ, ನಂದು ಅಲ್ಲ, ಅದು ಆಕಾಶದ ಐತಿ, ತಿಳ್ಕೊಂಡ್ಬಿಡ್ನಿ, ಆಕಾಶದ ನಿಂದಲ್ಲ ಅಂತ ತಿಳ್ಕೊ ಅಂತ ಹೇಳ್ತಾರೆ ಅವ್ರು ಮುಂದೆ. ಅದಕ್ಕೆ ಇಷ್ಟು ಹೇಳಾಕತ್ತಾರ ನೋಡ್ರಿ ಅವ್ರು. ಪಂಚಮಹಾಭೂತಗಳು 25 ತತ್ವಗಳು ಹೇಗೆ ಉಂಟಾದವು ಅಂತ ಪ್ರಶ್ನೆ ಮಾಡ್ತಾರೆ. ಪ್ರತಿಯೊಂದು ಭೂತದ ತನ್ನದೇ ಆದ ಒಂದು ಮುಖ್ಯ ಭಾಗವಿರುತ್ತದೆ. ಮತ್ತದನ್ನೇ ಹೇಳಿದ್ರು ಅವರು. ಪ್ರತಿಯೊಂದು ಭೂತದ ತನ್ನದೇ ಆದ ಒಂದು ಮುಖ್ಯ ಭಾಗವಿರುತ್ತದೆ. ಒಂದು ಮುಖ್ಯ ಭಾಗ ಅದರಿ. ಮತ್ತು ಮುಖ್ಯವಾದ 4 ಭಾಗಗಳು, ಅಮುಖ್ಯವಾದ 4 ಭಾಗಗಳು ಅನ್ಯಭೂತಗಳದ್ದು ಬೇರೆ ಬೇರೆ. ಅಮುಖ್ಯವಾದ 4 ಭಾಗ ಬೇರೆ ಭೂತದ ಅಂತ ಹೇಳಿದ್ರು. ಬೇರೆ ಭೂತಗಳದ್ದು ಕೂಡಿರುವುದು. ಬೇರೆ ಭೂತದ ಒಂದೊಂದು 4 ಭಾಗ ಬಂದು ಕುಡಿಯವಲ್ರಿ. ಈಗ ತಂದೊಂದರಿ 4 ಭೂತಗಳದ್ದು ಒಂದು ಕುಡಿಯವ. ಹೀಗಾಗಿ ಒಂದೊಂದು ಭೂತದ 5 ತತ್ವಗಳು, ಒಂದೊಂದು ಭೂತದ 5 ತತ್ವಗಳಾಗುದು ಆಗಿರುವವು. ಅವುಗಳು ಎಲ್ಲ ಕೂಡಿ 25 ತತ್ವಗಳು ಉಂಟಾಗಿರುವವು. ಈ ರೀತಿಯಾಗಿ ಅವು ಏನದು ಅಂತ ಕೇಳಿದ್ರೆ ಎಲ್ಲ ಕೂಡಿ 25 ತತ್ವಗಳಾದವು ಅಂತಂದ್ರು. ಈ 25 ತತ್ವಗಳು ಸ್ಥೂಲ ದೇಹದೊಳಗೆ ಹೇಗೆ ಇರುತ್ತವೆ ಅಂತ ಮತ್ತ ಪ್ರಶ್ನೆ ಮಾಡಿದ್ರು. ಇಷ್ಟೆಲ್ಲ ಹೇಳಿದ್ರೆ ನೀವು, ಆದ್ರೆ ನಮಗೆ ಇನ್ನೂ ತಿಳಿಲಿಲ್ಲ. ಇದ್ರೊಳಗೆ ಇಷ್ಟೆಲ್ಲ ಕೂಡಿ ಒಂದೊಂದು ಪಂಚೀಕರಣ ಅದು ಯಾವ್ದು ತಾನು ಕೂಡ್ಲಾರ್ದ 4 ಭೂತಗಳ ಬಂದಿದ್ರ ಕೂಡ್ಯಾವ ಅಂತ ಅಷ್ಟ ಹೇಳಿದ್ರಿ. ಪಂಚೀಕರಣ ಅದು ಮೊದಲು ಪಂಚೀಕರಣ ಆಗಿದ್ದಿಲ್ಲ, ಆಮೇಲೆ ಹಿಂಗೆಲ್ಲ ಕೂಡ್ಯಾವು ಅಂತ 25 ತತ್ವಗಳಾಗಿದೆ ಅಂತ ಹೇಳಿದ್ರಿ. ಮತ್ತು ನಮಗೆ ಅನುಭವಕ್ಕೆ ಬರ್ಬೇಕಲ್ರಿ, ಅವು ಹೆಂಗ ಎಲ್ಲೆಲ್ಲಿ ಕೂಡಿ ಹೆಂಗಾಗ್ಯದ ಅದು ನಮಗೆ ಗೊತ್ತಾಗ್ಬೇಕಲ್ರಿ. ಗೊತ್ತಾಗ್ಬೇಕಲ್ಲ ಹೆಂಗ ಸ್ಥೂಲ ದೇಹದೊಳಗೆ ಹೆಂಗದಾವು ಅಂತ ಮತ್ತೆ ಪ್ರಶ್ನೆ ಮಾಡ್ತಾರೆ. ಹೆಂಗದಾವು ಈ ಸ್ಥೂಲ ದೇಹದೊಳಗ 25 ತತ್ವಗಳು. ನೀವೆಲ್ಲ 25 ತತ್ವಗಳು ಅಂತ ಸ್ಥೂಲ ದೇಹದೊಳಗೆ ಅದಾವು ಅಂತ ಹೇಳಿದ್ರಿ. ಈ ಸ್ಥೂಲ ದೇಹದೊಳಗೆ ಹೇಗೆ ಇರುತ್ತವೆ, ಅವು ಹೆಂಗದಾವು 25 ತತ್ವಗಳು ಹೆಂಗಿರ್ತಾವು ಅಂತ ಇವ್ರು ಪ್ರಶ್ನೆ ಮಾಡತ್ತಾರು. ಮತ್ತು ಇದನ್ನ ನೋಡೋಣ್ರಿ, ನಾಳಿನ ದಿವಸ ಆಗ್ತದೋ ಇಲ್ಲೋ ಗೊತ್ತಿಲ್ಲರಿ. 4 ಗಂಟೆಗೆ ಚಾಲು ಆಗ್ತದ ಕಾರ್ಯಕ್ರಮ ಹೇಳ್ಯಾರಿ. ನಾಳೆ ಬಿಟ್ಟು ನಾಡ್ದ ಇದು ಮತ್ತೆ ಚಾಲು ಮಾಡೋಣ್ರಿ. ಈಗ ಒಂದು ಸ್ವಲ್ಪ ಸಂಸ್ಕೃತ ನೋಡೋಣ್ರಿ, ಸಂಸ್ಕೃತ ಭಾಷೆ. ನಾವು ನಿನ್ನಿನ ದಿವಸ ಸಂಸ್ಕೃತ ಭಾಷೆ ನೋಡಿದೀವ್ರಿ. ಆಜ್ಞಾವಾಕ್ಯ ಅಂದ್ರೆ ಏನು ಹೇಳಿದ್ರು, ಆಜ್ಞಾವಾಕ್ಯನು ಒಂದೇ ಅಂತಾರ, ವಿನಂತಿ ವಾಕ್ಯನು ಅದಕ್ಕೆ ಕರೀತಾರ್ರಿ. ಗಚ್ಚತು ಅಂದ್ರೆ ಹೋಗು ಅಂತ ಆಯ್ತು. ಗಚ್ಚತು ಅಂದ್ರೆ ಹೋಗು ಅಂತ ಆಜ್ಞಾ ಮಾಡಿದ್ದು ಅದ ಐತ್ರಿ. ವಿನಂತಿ ವಾಕ್ಯನು ಅದೈತಿ. ಗಚ್ಚತು, ಭವಾನ್ ಗಚ್ಚತು, ನೀವು ಹೋಗ್ರಿ. ಭವತಿ ಗಚ್ಚತು, ಭವಾನ್ ಗಚ್ಚತು ಅಂತ ಹೇಳಿ ಜೋರಾಗಿ ಹೇಳಿದ್ರಂದ್ರೆ ಆರ್ಡರ್ ಮಾಡಿದಂಗೆ. ಭವತಿ ಗಚ್ಚತು, ಭವತಿ ಆಗಚ್ಚತು ಅಂತ ಹೇಳಿ ಸಾವಕಾಶ ಹೇಳಿದ್ರಂದ್ರೆ ಅದು ವಿನಂತಿ ವಾಕ್ಯನೂ ಆಯ್ತಂತ ಅದು ಗಚ್ಚತು ಅಂತ ಹೇಳಿದಿವ್ರಿ. ಇನ್ನೊಂದ್ರಿ ಗತ್ವ ಅಂದ್ರೆ ಹೋಗಿ, ಗತ್ವ ಅಂದ್ರೆ ಹೋಗಿ. ಪಠಿತ್ವ ಅಂದ್ರೆ ಓದಿ, ಪತಿತ್ವ ಅಂದ್ರೆ ಬಿದ್ದು. ಅಷ್ಟೇ ಅಲ್ಲರಿ, ಅದು ಮುಂದೆ ಏನಾದ್ರು ಅದಕ್ಕೆ ಜೋಡಿಸ್ಬೇಕ್ರಿ. ಹೋಗಿ, ಆಡಿ, ಬಿದ್ದು, ಅದ್ರ ಮುಂದೆ ವಾಕ್ಯ ಜೋಡಿಸೋಣ್ರಿ. ಈಗ ಸುಮಾರು ತಿಳ್ಕೊಳ್ದ್ರಿ. ಗತ್ವ ಅಂದ್ರೆ ಹೋಗಿ, ಪಠಿತ್ವ ಅಂದ್ರೆ ಓದಿ, ಪತಿತ್ವ ಅಂದ್ರೆ ಬಿದ್ದು.
ಕ್ರೀಡಿತ್ವ ಅಂದ್ರ ಆಡಿ, ಕ್ರೀಡಿತ್ವ ಅಂದ್ರ ಆಡಿ. ಉಕ್ತ್ವ ಅಂದ್ರ ಹೇಳಿ, ಉಕ್ತ್ವ ಅಂದ್ರ ಹೇಳಿ. ಪೀತ್ವ ಅಂದ್ರ ಕುಡಿದು, ಪೀತ್ವ ಅಂದ್ರ ಕುಡಿದು. ಲಿಖಿತ್ವ ಅಂದ್ರ ಬರೆದು, ಲಿಖಿತ್ವ ಅಂದ್ರ ಬರೆದು. ನೀತ್ವ ಅಂದ್ರ ಒಯ್ದು, ನೀತ್ವ ಅಂದ್ರ ಒಯ್ದು. ದೃಷ್ಟ್ವ ಅಂದ್ರ ನೋಡಿ, ದೃಷ್ಟ್ವ ಅಂದ್ರ ನೋಡಿ. ನೋಡಿ. ಪೃಷ್ಟ್ವ ಅಂದ್ರ ಪ್ರಶ್ನಿಸಿ, ಪೃಷ್ಟ್ವ ಪ್ರಶ್ನಿಸಿ. ಭೂತ್ವ ಅಂದ್ರ ಇದ್ದು, ಭೂತ್ವ ಅಂದ್ರ ಇದ್ದು. ಮಿಲಿತ್ವ ಅಂದ್ರ ಭೇಟಿಯಾಗಿ, ಭೇಟಿಯಾಗಿ ಅಂತಂದ್ರೆ. ತೆತ್ವ ಅಂದ್ರ ತ್ಯಜಿಸಿ. ಖಾದಿತ್ವ ಅಂದ್ರ ತಿಂದು, ಖಾದಿತ್ವ ಅಂದ್ರ ತಿಂದು. ಜ್ಞಾತ್ವ ಅಂದ್ರ ತಿಳಿದು. ಕೃತ್ವ ಅಂದ್ರ ಮಾಡಿ. ಶ್ರುತ್ವ ಅಂದ್ರ ಕೇಳಿ. ದತ್ವ ಅಂದ್ರ ಕೊಟ್ಟು. ಪ್ರೇಷಯಿತ್ವ ಅಂದ್ರ ಕಳುಹಿಸಿ. ಪ್ರಕ್ಷಾಲ್ಯ ಅಂದ್ರ ತೊಳೆದು. ಉತ್ಥಾಯ ಅಂದ್ರ ಎದ್ದು. ಉಪವಿಶ್ಯ ಅಂದ್ರ ಕುಳಿತುಕೊಂಡು. ಸ್ಥಾಪಯಿತ್ವ ಅಂದ್ರ ಸ್ಥಾಪಿಸಿ, ಕೆಳಗಿಟ್ಟು ಅಂತಂದಂಗ್ರಿ. ಈಗ ನೋಡ್ರಿ ಸೋಮ ಇದು ಅರ್ಧ ಅರ್ಧ ಆಕೈತಿ. ಗತ್ವ ಅಂತಂದ್ರ ಮುಂದೆ ಈ ಕಡೆ ಹೇಳ್ಬೇಕು, ಆ ಕಡೆ ಹೇಳ್ಬೇಕು. ಗತ್ವ ಅಂದ್ರ ಹೋಗಿ ಅಂದ, ಹೋಗಿ ಏನು ಮಾಡ್ತೀರ ಅಂತ ಹೇಳ್ಬೇಕಲ್ಲ ಗತ್ವ. ಏನಾರು ಒಂದು ವಾಕ್ಯ ಹೇಳ್ಬೇಕು, ಇಷ್ಟೇ ಬರಂಗಿಲ್ಲ ನೋಡ್ರಿ. ಮಂದಿರಕ್ಕೆ ಹೋಗಿ ನಮಸ್ಕಾರ ಮಾಡ್ತಾನೆ ಅಂತ ಅಂತೀವಲ್ಲ, ಹೋಗಿ ಓದಿ ಇಷ್ಟ ಆಯ್ತಿದು. ಮಂದಿರಂ ಗತ್ವ, ಮಂದಿರಂ ಗತ್ವ ನಮಸ್ಕಾರಂ ಕರೋಮಿ. ಮಂದಿರಕ್ಕೆ ಹೋಗಿ ನಮಸ್ಕಾರ ಮಾಡುತ್ತೇನೆ. ಮಂದಿರಂ ಗತ್ವ ನಮಸ್ಕಾರಂ ಕರೋಮಿ, ಅದು ವಾಕ್ಯ ಪೂರ. ಮಂದಿರಂ ಗತ್ವ ನಮಸ್ಕಾರಂ ಕರೋಮಿ. ಪುಸ್ತಕಂ ಭಗವದ್ಗೀತಾಂ ಪಠಿತ್ವ, ಭಗವದ್ಗೀತಾಂ ಪಠಿತ್ವ ವದಾಮಿ. ಭಗವದ್ಗೀತಾ ಹೇಳಿ ಭಗವದ್ಗೀತಾ ಓದಿ ಹೇಳುತ್ತೇನೆ. ಭಗವದ್ಗೀತಾ ಪಠಿತ್ವ ವದಾಮಿ, ಹೇಳುತ್ತೇನೆ. ಗತ್ವ ಪಠಿತ್ವ, ಗತ್ವ ಪಠಿತ್ವ. ಕ್ರೀಡಯಿತ್ವ ಬಾಲಕಃ ಆಟ ಆಡಿ ಏನು ಮಾಡ್ತಾನೆ, ಆಟ ಆಡಿ. ಬಾಲಕಃ ಕ್ರೀಡಿತ್ವ ಪತತಿ, ಕ್ರೀಡಯಿತ್ವ ಪತತಿ, ಆಟ ಆಡಿ ಬೀಳ್ತಾನ. ಗತ್ವ. ಇನ್ನೊಂದು ಏನದ ಅಂತ ಕೇಳಿದ್ರೆ, ನಾವು ಮೊದಲೇ ಕೇಳಿದ್ದೀವಲ್ಲ, ಅದು ಇದ್ರಾಗ ವಾಕ್ಯ ಮಾಡ್ಬೇಕಂದ್ರೆ ಏನಾಗ್ಬೇಕಂದ್ರೆ ಒಂದು ಸ್ವಲ್ಪ ಸಂಗ್ರಹ ಬೇಕಲ್ಲ. ಅದಕ್ಕೆ ಮೊದಲೇದೇನು ಹೇಳಿದೀವ್ರಿ, ಒಂದು ಅತ್ರ ಅಂದ್ರೆ ಇಲ್ಲಿ ಅಂತ ಹೇಳಿದ್ವಿ, ತತ್ರ ಅಂದ್ರೆ ಅಲ್ಲಿ. ಅತ್ರ ಅಂದ್ರೆ ಇಲ್ಲಿ, ತತ್ರ ಅಂದ್ರೆ ಅಲ್ಲಿ. ಅನ್ಯತ್ರ ಅಂದ್ರೆ ಬೇರೆ ಕಡೆ. ಸರ್ವತ್ರ ಅಂದ್ರೆ ಎಲ್ಲ ಕಡೆ. ಇದು ಗೊತ್ತಾಗ. ಸರ್ವತ್ರ ಅಂದ್ರೆ ಎಲ್ಲ ಕಡೆ. ಏಕತ್ರ ಅಂದ್ರೆ ಒಂದೇ ಕಡೆ. ಏಕತ್ರ ಅಂದ್ರೆ ಒಂದೇ ಕಡೆ. ಪುತ್ರ ಅಂದ್ರೆ ಎಲ್ಲಿ, ಪುತ್ರ ಅಂದ್ರೆ ಎಲ್ಲಿ. ಇನ್ನೊಂದು ಅದ್ಯ ಅಂದ್ರ ಇಂದು ರೀ. ಅದ್ಯ ಅಂದ್ರೆ ಇಂದು. ಸ್ವಹ ಅಂದ್ರ ನಾಳೆ, ಸ್ವಹ ಅಂದ್ರ ನಾಳೆ. ಪರಸ್ವಹ ಅಂದ್ರ ನಾಡದ್ದು, ಪರಸ್ವಹ ಅಂದ್ರ ನಾಡದ್ದು. ಪ್ರಪರಸ್ವಹ ಅಂದ್ರ ಅಚ್ಚಿ ನಾಡದ್ದು, ಪ್ರಪರಸ್ವಹ ಅಂದ್ರ ಅಚ್ಚಿ ನಾಡದ್ದು. ಅದ್ಯ ಅಂದ್ರ ಇಂದು, ಸ್ವಹ ಅಂದ್ರ ನಾಳೆ, ಪರಸ್ವಹ ಅಂದ್ರ ನಾಡಿದ್ದು, ಪ್ರಪರಸ್ವಹ ಅಂದ್ರ ಅಚ್ಚಿ ನಾಡಿದ್ದು. ಇದನ್ನ ಹೇಳೇನಿ. ಇನ್ನು ನೋಡ್ರಿ, ಹಿಂದ ನಿನ್ನೆ ಮೊನ್ನೆ ಅಚ್ಚಿ ಮೊನ್ನೆ ಅಂತೀವಲ್ಲ, ಅದೊಂದು ಸ್ವಲ್ಪ ಹೇಳ್ತೀನಿ. ಅದ್ಯ ಅಂದ್ರ ರೀ, ಅದ್ಯ ಅಂದ್ರ ಇಂದು ಅಂತ ಆಯ್ತು. ಅದ್ಯ ಅಂದ್ರ ಇಂದು. ಹೆಹ, ಹೆಹ ಅಂದ್ರ ನಿನ್ನೆ. ಪರಹ್ಯಹ ಅಂದ್ರ ಮೊನ್ನೆ, ಪರಹ್ಯಹ ಅಂದ್ರ ಮೊನ್ನೆ. ಪ್ರಪರಹ್ಯಹ ಅಂದ್ರ ಅಚ್ಚಿ ಮೊನ್ನೆ. ಅದ್ಯ ಅಂದ್ರ ಇಂದು. ಸ್ವಹ ಅಂದ್ರ ನಾಳೆ, ಪರಸ್ವಹ ಅಂದ್ರ ನಾಡಿದ್ದು, ಪ್ರಪರಸ್ವಹ ಅಂದ್ರ ಅಚ್ಚಿ ನಾಳೆ. ಈಗ ನೋಡ್ರಿ, ನಾಳೆ ಕಾರ್ಯಕ್ರಮ ಅದ, ನಾಳೆ ಕಾರ್ಯಕ್ರಮ ಅದ. ಇಲ್ಲಿ ನಾಳೆ ಕಾರ್ಯಕ್ರಮ ಅದ. ಯಾರು ಹೇಳ್ತೀರಿ? ಇಲ್ಲಿ, ಇಲ್ಲಿ ಅಂದ್ರ ಇಲ್ಲಿ ಅನ್ನಕ್ಕೆ ಏನಂತೀವಿ ನಾವು? ಹತ್ರ. ಹತ್ರ ಅಂದ್ರ ಇಲ್ಲಿ. ಇಲ್ಲಿ ನಾಳೆ ಕಾರ್ಯಕ್ರಮ ಅದ. ಇಲ್ಲಿ ನಾಳೆ, ನಾಳೆ ಅನ್ನಕ್ಕೆ ಏನಂತಾರ್ರಿ? ಸ್ವಹ ಅಂತಾರ್ರಿ. ಇಲ್ಲಿ ಅನ್ನಕ್ಕೆ ಏನಂತಾರ್ರಿ? ಹತ್ರ ಅಂದ್ರ ಇಲ್ಲಿ ರೀ. ಹತ್ರ ಅಂದ್ರ ಇಲ್ಲಿ. ನಾಳೆ ಅನ್ನಕ್ಕೆ ಏನಂತಾರು? ಸ್ವಹ ಅಂತಾರ. ಐತಿ ಅನ್ನಕ್ಕ ಅಸ್ತಿ ಅಂತಾರ. ಎಲ್ಲ ಹೇಳಿ ನೋಡಿ, ಅಸ್ತಿ ಅಂತಾರ. ಈಗ ನಾ ಹೇಳ್ತೇನ್ರಿ,
ಇಲ್ಲಿ ನಾಳೆ ಕಾರ್ಯಕ್ರಮ ಅದ ಅಂತ ನೀವು ಹೇಳಿ ನಾಲ್ಕು ನಡುವೊಳಗೆ ಹೇಳಿ. ಹಾ ಅತ್ರ ಸ್ವಹ ಹಾ ಕಾರ್ಯ ಅಸ್ತಿ. ಹಾ ನೋಡ್ರಿ. ಹಾ ನಾಳೆ ಇಲ್ಲಿ ಕಾರ್ಯಕ್ರಮ ಅದ ರೀ. ಹಾ ಹೇಳ್ರಿ. ಅತ್ರ ಅತ್ರ ಸ್ವಹ ಕಾರ್ಯಕ್ರಮ ಅಸ್ತಿ. ಅಸ್ತಿ ಇಟ್ಟೇರಿ. ಹಾ ಇದೇ ಸಂಸ್ಕೃತ ಬತ್ ನೋಡ್ರಿ. ಇಲ್ಲಿ ನಾಳೆ ಕಾರ್ಯಕ್ರಮ ಅದ ಅಂತ ಇಲ್ಲಿ ಏನಕ್ಕ ಅತ್ರ ಅಂತಾರ. ಹಾ ರೀ ಸ್ವಹ ಅಂದ್ರ ನಾಳೆ, ಕಾರ್ಯಕ್ರಮ ಅಸ್ತಿ ಅಂದ್ರ ಐತಿ, ನಾಳೆ ಕಾರ್ಯಕ್ರಮ ಐತಿ. ಹಾ ಈಗ ನೋಡ್ರಿ ಅಲ್ಲಿ ಕಾರ್ಯಕ್ರಮ ಐತಿ, ಅಲ್ಲಿ ನಾಡದ ಕಾರ್ಯಕ್ರಮ ಅದ ರೀ. ಅಲ್ಲಿ ನಾಡದ ಕಾರ್ಯಕ್ರಮ ಅದ. ಹಾ ತತ್ರ ಅಂದ್ರ ಅಲ್ಲಿ ತತ್ರ ಹಾ ಹಾ ನಾಡದು. ತತ್ರ ಹಾ ಅದ್ಯ ಅಂದ್ರ ಇಂದ್ರಿ, ಸ್ವಹ ಅಂದ್ರ ನಾಳೆ, ಪರಸ್ವ ಅಂದ್ರ ನಾಡಿದ್ದು. ಹಾ ಈಗ ಅಷ್ಟು ಹೇಳ್ರಿ. ಅಲ್ಲಿ ನಾಡದ ಕಾರ್ಯಕ್ರಮ ಅದ. ಅತ್ರ ಹಾ ತತ್ರ ತತ್ರ ಹಾ ಸ್ವಹ ಪರಸ್ವಹ ಸ್ವಹ ಕಾರ್ಯಕ್ರಮ ಕಾರ್ಯಕ್ರಮ ಅಸ್ತಿ. ಅಸ್ತಿ ಇಟ್ಟೆ. ಅಲ್ಲಿ ನಾಡದ ಕಾರ್ಯಕ್ರಮ ಅದ. ತತ್ರ ಪರಸ್ವಹ ಕಾರ್ಯಕ್ರಮ ಅಸ್ತಿ. ಪರಸ್ವಹ ಕಾರ್ಯಕ್ರಮ ಅಸ್ತಿ. ಈಗ ನೋಡ್ರಿ ಇವತ್ತ ಯಾವಾಗ ಇವತ್ತ ಇವತ್ತು ಮಂಗಳವಾರ. ಹಾ ಇವತ್ತು ಮಂಗಳವಾರ ಅದ ಅಂತ ಹೇಳಿದೇನೆ. ಮಂಗಳವಾರ ಐತಿ ಹೇಳಕ ಹಂಗನಕ ಏನಂತ ಅದ್ಯ ಇವತ್ತಂದ್ರ ಅದ್ಯ. ಹಾ ಮಂಗಲ ವಾಸರ ಅಂತಾರ್ರಿ. ಮಂಗಲ ವಾಸರ ಅಸ್ತಿ. ಅದ್ಯ ಮಂಗಲ ವಾಸರ, ಅದ್ಯ ಮಂಗಲ ವಾಸರ. ಹಾ ಸ್ವಹನಕ್ ನಾನಂತ ನಾಳೆ ಯಾವಾರ ಅದ ರೀ? ಬುಧವಾರ. ಹಾ ಸ್ವಹ ಅಸ್ತಿ. ಹಾ ಸ್ವಹ ಬುಧವಾಸರ ಅಸ್ತಿ. ನಾಡದ್ರಿ ನಾಡದ್ರು ಗುರುವಾಸರ ಗುರುವಾಸರ ಅಸ್ತಿ. ಗುರುವಾಸರ ಅಸ್ತಿ. ಅಚ್ಚಿ ನಾಡದ್ರಿ ಅಚ್ಚಿ ನಾಡದ ಶುಕ್ರವಾಸರ ಅಸ್ತಿ. ಅದ್ಯ ಇವತ್ತು ಅದ್ಯ ಕಹ ವಾಸರ. ಇವತ್ತು ಯಾವ ವಾರ? ಅದ್ಯ ಕಹ ವಾಸರ. ಅದ್ಯ ಮಂಗಳವಾಸರ ಉತ್ತಮ. ಅದ್ಯ ಮಂಗಲವಾಸರ ಅಸ್ತಿ. ಅದ್ಯ ಮಂಗಲವಾಸರ. ಸ್ವಹ ಕಹ ವಾಸರ. ಹಾ ಸ್ವಹ ಬುಧವಾಸರ ಹಾ ಸ್ವಹ ಬುಧವಾಸರ ಅಸ್ತಿ. ಪರಸ್ವಹ ಕಹ ವಾಸರ. ಗುರುವಾರ. ಪರಸ್ವಹ ಪರಸ್ವ ಗುರುವಾರ ಸಹ ಅಸ್ತಿ. ಅಸ್ತಿ. ಉತ್ತಮ. ಪರಸ್ವಹ ಗುರುವಾಸರ ಅಸ್ತಿ. ಪ್ರಪರಸ್ವಹ. ಪ್ರಪರಸ್ವಹ ಅಂದ್ರ ಪ್ರಪರಸ್ವಹ ಹಾ ನಾಳಿದ್ದು. ಶುಕ್ರವಾರ ಪ್ರಪರಸ್ವಹ ಶುಕ್ರವಾಸರ ಅಸ್ತಿ. ಪ್ರಪರಸ್ವಹ ಶುಕ್ರವಾಸರ ಅಸ್ತಿ. ಈಗ ನೋಡ್ರಿ ಸುಮ್ಮ ಒಂದ್ ಸ್ವಲ್ಪ 10 ತನ 12 ತನ ಸಂಖ್ಯೆ ಇದ್ದೀವಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ ದಶ. ಏಕಾದಶ ದ್ವಾದಶ ತ್ರಯೋದಶ ಚತುರ್ದಶ ಪಂಚದಶ ಷೋಡಶ ಸಪ್ತದಶ ಅಷ್ಟಾದಶ ನವದಶ ವಿಂಶತಿ. ವಿಂಶತಿ ಅಂದ್ರೆ 20 ಅನ್ನ 20 ಏನಂತಾರೆ? ವಿಂಶತಿ ಅಂತ ಕರೀತಾರೆ. 11 ಕರಿ ಏಕಾದಶ. 12ಕ್ಕ ದ್ವಾದಶ. ಯಾಕ್ರಿ ಏಕಾದಶಿ ದ್ವಾದಶಿ ಗೊತ್ತದ ನಮಗೆ. ಹಾ 13ಕ್ಕೆ ರೀ ತ್ರಯೋದಶ. 14ಕ್ಕ ಚತುರ್ದಶ. 15 ಪಂಚದಶ. 16 ಷೋಡಶ. 17 ಸಪ್ತದಶ. 18 ಅಷ್ಟಾದಶ. 19 ರೀ ನವದಶ. 20ಕ್ಕ ವಿಂಶತಿ ಅಂತ ಕರೀತಾರೆ. ಈಗ ರೀ ನಾವು ಅದೇ ಅಂತೀವಲ್ಲ ಟೈಮ್ ರೀ. ಎಷ್ಟಾಗ್ಯದ? 1 ಗಂಟೆ ಆಗ್ಯದ, 2 ಗಂಟೆ ಆಗ್ಯದ ಅಂತೀವಲ್ಲ. 1 ಗಂಟೆ ಆಗ್ಯದ. ಅದು ಸಂಸ್ಕೃತನೊಳಗೆ ಹೆಂಗಂತಾರ ಸುಮ್ ನೋಡೋಣ. ಏಕವಾದನಂ ಅಂದ್ರ 1 ಗಂಟೆ. ಏಕವಾದನಂ ಅಂದ್ರ 1 ಗಂಟೆ. ದ್ವಿವಾದನಂ 2 ಗಂಟೆ. ತ್ರಿವಾದನಂ 3 ಗಂಟೆ. ಚತುರ್ವಾದನಂ 4 ಗಂಟೆ. ಪಂಚವಾದನಂ 5 ಗಂಟೆ. ಷಡ್ವಾದನಂ 6 ಗಂಟೆ. ಸಪ್ತವಾದನಂ 7 ಗಂಟೆ. ಅಷ್ಟವಾದನಂ 8 ಗಂಟೆ. ನವವಾದನಂ 9 ಗಂಟೆ. ದಶವಾದನಂ 10 ಗಂಟೆ. ಏಕಾದಶವಾದನಂ 11 ಗಂಟೆ. ದ್ವಾದಶವಾದನಂ 12 ಗಂಟೆ. ತ್ರಯೋದಶವಾದನಂ ಅದು ಇಲ್ಲಿ ತ್ರಯೋದಶವಾದನ ಇರಂಗಿಲ್ಲ. ಹಾ
ಇದಕ್ಕೆ ಇರ್ತದ ಬಿಡ್ರಿ, ಇದ್ರೊಳಗೆ ಇರಂಗಿಲ್ಲ. ರೈಲ್ವೆ ಟ್ರೈನ್ 1 ಗಂಟೆ ಅನ್ನಕ್ಕೆ ಏನಂದ್ರಿ? ಏಕವಾದನಂ 1 ಗಂಟೆ. ಏಕವಾದ 3 ಗಂಟೆ ರೀ ದ್ವಿವಾದನ ತ್ರಿವಾದನಂ ಅಂದ್ರೆ 3 ಗಂಟೆ. 4 ಗಂಟೆ ರೀ ಚತುರ್ವಾದನ ಚತುರ್ವಾದನಂ 4 ಗಂಟೆ. 5 ಗಂಟೆ ರೀ ಪಂಚವಾದನ 6 ಗಂಟೆ ಷಟ್ವಾದನ ಷಡ್ವಾದನಂ. 7 ಗಂಟೆ ಸಪ್ತವಾದನ ಸಪ್ತವಾದನಂ. 8 ಗಂಟೆ ಅಷ್ಟವಾದನ 9 ಗಂಟೆ ನವವಾದನ ನವವಾದನ 10 ಗಂಟೆ ದಶವಾದನ 11 ಗಂಟೆ ಏಕಾದಶವಾದನಂ. 12 ಗಂಟೆ ದ್ವಾದಶ ದ್ವಾದಶವಾದನಂ. 12 ಗಂಟೆ ದ್ವಾದಶವಾದನಂ. ಈಗ ನೋಡ್ರಿ ಏಕವಾದನಂ ಅಂದ್ರೆ 1 ಗಂಟೆ. ಏಕವಾದನಂ 1 ಗಂಟೆ. ದ್ವಾದಶವಾದನಂ 10 ಗಂಟೆ ದ್ವಾದಶವಾದನಂ 10 10 ಗಂಟೆ ಗಂಟೆ 12 ಗಂಟೆ ರೀ. ದ್ವಾದಶವಾದನಂ 12 ಗಂಟೆ ರೀ. ತ್ರಿವಾದನಂ 3 ಗಂಟೆ. ತ್ರಿವಾದನ 3 ಗಂಟೆ. ಚತುರ್ವಾದನ 4 ಗಂಟೆ 4 ಗಂಟೆ. ಅಸ್ತು ಪುನಃ ಪರಸ್ವಹ ಕ್ಲಾಸ್ ಸರ್ವಂ ಸ್ವೀಕುರ್ಮಃ. ನಾಡ್ದ ಇದು ಮತ್ತು ಚಂದ್ರೋದಯ ಮತ್ತು ಸಂಸ್ಕೃತ ಭಾಷೆ ನೋಡೋಣ ಅಂತ ಹೇಳ್ತಾ ನನ್ನೋಡ ಮಾತುಗಳನ್ನ ಸದ್ಗುರು ಮಾತನಾಡಿದ ಅವರಿಗೆ ರಚಿಸಿ ಮುಕ್ತಾಯ ಮಾಡುತ್ತೇನೆ. ಹರ ಓಂ ತತ್ಸ. ಓ